ಭಾರತೀಯ ಇತಿಹಾಸದ ಪುಟಗಳು ಸಾವಿರಾರು ಮಹಾನ್ ವ್ಯಕ್ತಿಗಳ ಕಥೆಗಳಿಂದ ತುಂಬಿವೆ. ಮೋಕ್ಷ ಮತ್ತು ತ್ಯಾಗದ ಹಾದಿಯನ್ನು ತೋರಿಸಿದ ಸಾವಿರಾರು ಸಂತರು ಭಾರತದಲ್ಲಿ ಜನಿಸಿದರು. ಆದರೆ ಇದೇ ಮಣ್ಣಿನಲ್ಲಿ ಶತಮಾನಗಳ ಹಳೆಯ ನಂಬಿಕೆಗಳನ್ನು ಧೂಳಿಪಟ ಮಾಡಿದ ಅಂತಹ ಒಬ್ಬ ಬಂಡಾಯ ಸಂತನು ಜನಿಸಿದನು. ಅವರು ಮಾತನಾಡಲು ಶುರು ಮಾಡಿದರೆ ಇಡೀ ಜಗತ್ತೇ ಸ್ತಬ್ಧವಾಗುತ್ತಿತ್ತು ಮತ್ತು ಅವರು ಮೌನವಾದಾಗ ಒಳಗಿನ ಚಂಡಮಾರುತ ಮತ್ತಷ್ಟು ತೀವ್ರವಾಗುತ್ತಿತ್ತು. ಅವರ ಮಾತುಗಳು ಜೇನಿನಂತೆ ಸಿಹಿಯಾಗಿದ್ದವು, ಆದರೆ ಆ ಮಾತುಗಳ ಏಟು ಯಾವುದೇ ಕತ್ತಿಗಿಂತ ಕಡಿಮೆ ಇರಲಿಲ್ಲ. ಇಡೀ ಜಗತ್ತು ಯಾವ ವಿಷಯದ ಮೇಲೆ ಪರದೆ ಎಳೆದಿತ್ತೋ ಆ ವಿಷಯವನ್ನೇ ಈ ಬಂಡಾಯ ಸಂತ ತಮ್ಮ ಫಿಲಾಸಫಿಯ ಮೆಟ್ಟಿಲನ್ನಾಗಿ ಮಾಡಿದರು ಮತ್ತು ಸೆಕ್ಸ್ ಟು ಸೂಪರ್ ಕಾನ್ಶಿಯಸ್, ಸಂಭೋಗದಿಂದ ಸಮಾಧಿಯತ್ತ ಸಾಗುವ ಹಾದಿಯನ್ನು ತೋರಿಸಿ ಧರ್ಮ ಗುರುಗಳ ನಿದ್ದೆಗೆಡಿಸಿದರು. ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದ ಹೆಸರೇ ಇಲ್ಲದ ಆ ಕಾಲದಲ್ಲಿ ಭಾರತದಿಂದ ಅಮೆರಿಕ ಮತ್ತು ಯುರೋಪ್ವರೆಗೆ ಆ ಬಂಡಾಯ ಗುರುವಿಗೆ ಕೋಟ್ಯಂತರ ಅನುಯಾಯಿಗಳಿದ್ದರು. ಅವರು ಅವರ ಒಂದು ನೋಟಕ್ಕಾಗಿ ಹಂಬಲಿಸುತ್ತಿದ್ದರು. ವಿನೋದ್ ಖನ್ನಾ ಅವರಂತಹ ಸೂಪರ್ ಸ್ಟಾರ್ ಕೂಡ ತಮ್ಮ ಹೊಳೆಯುವ ಚಿತ್ರರಂಗದ ವೃತ್ತಿ ಜೀವನವನ್ನು ಬಿಟ್ಟು ಅವರ ಪಾದಗಳಲ್ಲಿ ಶರಣಾದರು ಮತ್ತು ಅವರ ಆಶ್ರಮದಲ್ಲಿ ತೋಟದ ಕೆಲಸಗಾರನಾಗಿ ಕೆಲಸ ಮಾಡಿದರು. ಆ ಆಧ್ಯಾತ್ಮಿಕ ಗುರುವಿನ ತತ್ವಶಾಸ್ತ್ರದಲ್ಲಿ ಯಾವುದೇ ಪುಸ್ತಕವಿರಲಿಲ್ಲ, ಗುರುವಿರಲಿಲ್ಲ, ಧರ್ಮವೂ ಇರಲಿಲ್ಲ. ಇದ್ದದ್ದು ಕೇವಲ ಜೀವನದ ಸಂಭ್ರಮ, ಸೆಲೆಬ್ರೇಷನ್ ಆಫ್ ಲೈಫ್. ಜೀವನ ಅಂದ್ರೆ ಯಾವುದನ್ನೋ ದಮನ ಮಾಡಿಕೊಳ್ಳೋದಲ್ಲ, ಬದಲಿಗೆ ಪೂರ್ತಿಯಾಗಿ ಬದುಕೋದು ಅನ್ನೋದು ಇವರ ವಾದ. ಅವರು ಸಂಭೋಗವನ್ನು ಪಾಪವೆಂದು ಪರಿಗಣಿಸಲಿಲ್ಲ, ಬದಲಿಗೆ ಪೂಜೆ ಎಂದು ನಂಬಿದ್ದರು. ಅವರು 7 ಸಮುದ್ರದಾಚೆ ಅಮೆರಿಕಕ್ಕೆ ತಲುಪಿದಾಗ ಅಲ್ಲಿಯೂ ಅವರ ಪ್ರಭಾವ ಅಮೆರಿಕದ ಸರ್ಕಾರದ ನಿದ್ದೆಗೆಡಿಸಿತು. ಸಾವಿರಾರು ಎಕರೆ ಬಂಜರು ಭೂಮಿಯಲ್ಲಿ ಅವರು ಒಂದು ಇಡೀ ನಗರವನ್ನೇ ನಿರ್ಮಿಸಿದ್ದರು. ಅಲ್ಲಿ ಖಾಸಗಿ ವಿಮಾನ ನಿಲ್ದಾಣ, ಆಸ್ಪತ್ರೆ ಮತ್ತು ಶಾಲೆ ಎಲ್ಲವೂ ಇತ್ತು. ಅವರು ಗಾಂಧಿಯನ್ನು ಮೆಸೋಚಿಸ್ಟ್, ಮದರ್ ತೆರೆಸಾರನ್ನು ವಂಚಕಿ ಮತ್ತು ಎಲ್ಲಾ ಧರ್ಮಗಳನ್ನು ಮಾನಸಿಕ ಕಾಯಿಲೆ ಇದೆ ಎಂದು ಕರೆಯುತ್ತಿದ್ದರು. ಇದು ಓಶೋ ಎಂಬ ಇಂಟೆಲೆಕ್ಚುಯಲ್ ವಾಲ್ಕೆನೋ ಕತೆ. ಅವರ ವಿಚಾರಗಳು ಹಳೆಯ ಕಟ್ಟುಪಾಡುಗಳನ್ನು ಅಲುಗಾಡಿಸಿದವು. ಅದು ಸ್ಫೋಟಗೊಂಡಾಗ ಶತಮಾನಗಳ ಹಳೆಯ ಸಂಪ್ರದಾಯಗಳ ಅಡಿಪಾಯವೇ ಅಲುಗಾಡಿತು. ಕೆಲವರಿಗೆ ಅವರು ಸಂತರಾಗಿದ್ದರೆ, ಇನ್ನು ಕೆಲವರಿಗೆ ಅವರು ಜಗತ್ತಿನ ಅತ್ಯಂತ ಚಾಣಾಕ್ಷ ಕಲ್ಟ್ ಲೀಡರ್. ಅಷ್ಟಕ್ಕೂ ಅವರ ಆಶ್ರಮಗಳಲ್ಲಿ ಏನಾಗುತ್ತಿತ್ತೋ ಅದು ಅವರನ್ನು ಇಷ್ಟೊಂದು ವಿವಾದಾತ್ಮಕವಾಗಿಸಿದ್ದಾದರೂ ಏಕೆ? ಒಬ್ಬ ಫಕೀರನ ಬಳಿ 93 ರೋಲ್ಸ್ ರಾಯ್ಸ್ ಕಾರುಗಳ ಸಾಲು ಎಲ್ಲಿಂದ ಬಂತು? ಬನ್ನಿ ಓಶೋ ಅವರ ಸಂಪೂರ್ಣ ಕಥೆಯನ್ನು ತಿಳಿಯೋಣ. ಅವರ ಜೀವನವು ಒಂದು ಚಂಡಮಾರುತಕ್ಕಿಂತ ಕಡಿಮೆ ಇರಲಿಲ್ಲ ಮತ್ತು ಅವರ ಸಾವು ಇಂದೂ ಕೂಡ ಒಂದು ರಹಸ್ಯವಾಗಿಯೇ ಉಳಿದಿದೆ. ಅದಕ್ಕೂ ಮುಂಚೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಓಶೋ ಅವರು ಡಿಸೆಂಬರ್ 11, 1931 ಮಧ್ಯಪ್ರದೇಶದ ರಾಯ್ಪುರ ಜಿಲ್ಲೆಯ ಕುಚ್ವಾಡ ಎಂಬ ಸಣ್ಣ ಹಳ್ಳಿಯಲ್ಲಿ ಬಟ್ಟೆ ವ್ಯಾಪಾರಿ ಬಾಬುಲಾಲ್ ಶಾ ಜೈನ್ ಮತ್ತು ಸರಸ್ವತಿ ಬಾಯಿ ದಂಪತಿಗೆ ಜನಿಸಿದರು. ಜನನದ ನಂತರ ಅವರಿಗೆ ಚಂದ್ರಮೋಹನ್ ಜೈನ್ ಎಂದು ಹೆಸರಿಡಲಾಯಿತು. ಅವರ ಪೋಷಕರಿಗೆ ಒಟ್ಟು 11 ಮಕ್ಕಳಿದ್ದರು. ಅವರಲ್ಲಿ ಚಂದ್ರಮೋಹನ್ ಹಿರಿಯವರಾಗಿದ್ದರು. ಚಂದ್ರಮೋಹನ್ ಅವರ ಬಾಲ್ಯದ ಹೆಚ್ಚಿನ ಭಾಗ ಅಜ್ಜ ಅಜ್ಜಿಯ ಮನೆಯಲ್ಲಿ ಕಳೆಯಿತು. ಹಳ್ಳಿಯ ನದಿಗಳು, ಕಾಡುಗಳು, ಹೊಲಗಳು ಮತ್ತು ಮುಕ್ತ ಗಾಳಿಯಲ್ಲಿ ಆಡುತ್ತಾ ಚಂದ್ರಮೋಹನ್ ಬೆಳೆದರು. ಚಂದ್ರಮೋಹನ್ ತಮ್ಮ ಅಜ್ಜನಿಗೆ ತುಂಬಾ ಹತ್ತಿರವಾಗಿದ್ದರು. ಅಜ್ಜ ಕಥೆಗಳನ್ನು ಹೇಳುವಾಗ ಅವರು ಕಣ್ಣು ಮುಚ್ಚಿ ಆ ಕಥೆಗಳಲ್ಲಿ ಲೀನವಾಗುತ್ತಿದ್ದರು. ಆದರೆ ಅವರಿಗೆ 7 ವರ್ಷ ವಯಸ್ಸಾಗಿದ್ದಾಗ ಅವರ ಅಜ್ಜ ನಿಧನರಾದರು. ಅಜ್ಜನ ಸಾವು ಪುಟ್ಟ ಚಂದ್ರಮೋಹನ್ ಅವರಿಗೆ ಒಂದು ಆಳವಾದ ಶೂನ್ಯವನ್ನು ಸೃಷ್ಟಿಸಿತು. ಅವರು ಹಲವು ದಿನಗಳ ಕಾಲ ಊಟ ಮಾಡುವುದನ್ನು ಮತ್ತು ನೀರು ಕುಡಿಯುವುದನ್ನು ಬಿಟ್ಟು ಕೇವಲ ಅಳುತ್ತಿದ್ದರು. ಅವರು ಮೊದಲ ಬಾರಿಗೆ ತಮ್ಮ ಆಪ್ತರೊಬ್ಬರು ಸಾಯುವುದನ್ನು ನೋಡಿದ್ದರು. ಸಾವಿನ ಈ ಮೊದಲ ಮುಖಾಮುಖಿ ಅವರ ಜೀವನದ ಮಹತ್ವದ ತಿರುವು ಎಂದು ಸಾಬೀತಾಯಿತು. ಆ ಘಟನೆಯು ಅವರಲ್ಲಿ ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳನ್ನು ಜಾಗೃತಗೊಳಿಸಿತು. ಅವರ ಮನಸ್ಸಿನಲ್ಲಿ ನಾನು ಯಾರು, ಸಾವು ಅಂದರೇನು, ಜೀವನದ ಅರ್ಥವೇನು ಎಂಬ ಪ್ರಶ್ನೆಗಳು ಬರತೊಡಗಿದವು. ಈ ಪ್ರಶ್ನೆಗಳೇ ಮುಂದೆ ಅವರ ಭವಿಷ್ಯದ ಅಡಿಪಾಯವಾದವು. ಅಜ್ಜನ ಸಾವಿನ ನಂತರ ಅವರು ಜಬಲ್ಪುರಕ್ಕೆ ತಮ್ಮ ಪೋಷಕರ ಬಳಿ ಮರಳಿದರು. ಆದರೆ ಅವರ ಮನಸ್ಸಿನ ಗೊಂದಲಗಳು ಶಾಂತವಾಗಲಿಲ್ಲ. ಚಂದ್ರಮೋಹನ್ ಬಾಲ್ಯದಿಂದಲೂ ಎಷ್ಟು ಕುತೂಹಲರಾಗಿದ್ದರೋ ಅಷ್ಟೇ ಬಂಡಾಯಗಾರ ಮತ್ತು ನಿರ್ಭೀತರೂ ಆಗಿದ್ದರು. ಜೈನ್ ಕುಟುಂಬದಲ್ಲಿ ಉಪವಾಸ ಮಾಡುವುದು ಸಾಮಾನ್ಯ ವಿಷಯವಾಗಿತ್ತು, ಆದರೆ ಅವರ ವಿಧಾನವು ವಿಭಿನ್ನವಾಗಿತ್ತು. ಅವರು ಉದ್ದೇಶಪೂರ್ವಕವಾಗಿ ಸಾವನ್ನು ಸ್ಪರ್ಶಿಸಲು ದೀರ್ಘಕಾಲದ ಉಪವಾಸಗಳನ್ನು ಮಾಡುತ್ತಿದ್ದರು ಮತ್ತು ಹಲವು ದಿನಗಳ ಕಾಲ ಹಸಿವು, ಬಾಯಾರಿಕೆಯಿಂದ ಇದ್ದು ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದರು. ಜಬಲ್ಪುರದ ಬೇಸಿಗೆಯಲ್ಲಿ ನರ್ಮದಾ ನದಿಯಲ್ಲಿ ಪ್ರವಾಹ ಬಂದು ಅಪಾಯಕಾರಿ ಸುಳಿಗಳು ಉಂಟಾದಾಗ ಎಲ್ಲಾ ಮಕ್ಕಳು ಹೆದರಿ ದೂರ ಇರುತ್ತಿದ್ದರು. ಆದರೆ ಚಂದ್ರಮೋಹನ್
ಜೀವನದ ಜೊತೆ ಆಟವಾಡುತ್ತಿದ್ದರು ಮತ್ತು ಜೀವನದ ಹಂಗು ತೊರೆದು ಆ ಸುಳಿಗಳಿಗೆ ಹಾರುತ್ತಿದ್ದರು. ಹಲವು ಬಾರಿ ಜನರು ಅವರು ಸತ್ತಿದ್ದಾರೆಂದು ತಿಳಿದು ದಡಕ್ಕೆ ತರುತ್ತಿದ್ದರು. ಆದರೆ ಸ್ವಲ್ಪ ಸಮಯದ ನಂತರ ಅವರು ಮತ್ತೆ ಪ್ರಜ್ಞೆ ಬಂದಂತೆ ನಟಿಸಿ ನಗುತ್ತಿದ್ದರು. ನಾನು ಸಾವನ್ನು ಎಷ್ಟು ಹತ್ತಿರದಿಂದ ನೋಡಲು ಬಯಸುತ್ತೇನೆ ಎಂದರೆ ಅದರ ಭಯವೇ ಇಲ್ಲದಂತಾಗಬೇಕು ಎಂದು ಅವರು ಹೇಳುತ್ತಿದ್ದರು. ಶಾಲಾ ದಿನಗಳಲ್ಲೂ ಅವರ ಸ್ವಭಾವ ಹೀಗೆಯೇ ಇತ್ತು. ಶಿಕ್ಷಕರು ಪುಸ್ತಕಗಳು ಅಥವಾ ಸಂಪ್ರದಾಯದ ಹೆಸರಿನಲ್ಲಿ ಏನನ್ನೇ ಬೋಧಿಸಿದರೂ ಅವರು ಅದನ್ನು ತರ್ಕದ ಅಳತೆಗೋಲಿನ ಮೇಲೆ ಪರೀಕ್ಷಿಸುತ್ತಿದ್ದರು. ಯಾವುದೇ ವಿಷಯ ತರ್ಕಬದ್ಧವಾಗಿ ಕಾಣದಿದ್ದರೆ ಅವರು ಪ್ರಶ್ನೆಗಳ ಸುರಿಮಳೆಗೈಯುತ್ತಿದ್ದರು. ಇದರಿಂದ ಶಿಕ್ಷಕರು ತಬ್ಬಿಬ್ಬಾಗುತ್ತಿದ್ದರು. ಧರ್ಮಶಾಸ್ತ್ರದ ಶಿಕ್ಷಕರಿರಲಿ ಅಥವಾ ಗಾಂಧಿವಾದಿ ಅಧ್ಯಾಪಕರಿರಲಿ ಯಾರೂ ಅವರ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಮ್ಮೆ ಶಿಕ್ಷಕರೊಬ್ಬರು ದೇವರನ್ನು ನಂಬು ಎಂದರು. ಚಂದ್ರಮೋಹನ್, ನೀವು ದೇವರನ್ನು ನೋಡಿದ್ದೀರಾ ಎಂದು ಕೇಳಿದರು. ಶಿಕ್ಷಕರು, ಇಲ್ಲ, ಆದರೆ ನಂಬಬೇಕು ಎಂದರು. ಚಂದ್ರಮೋಹನ್ ತಕ್ಷಣವೇ, ಹಾಗಾದರೆ ನಾನು ಸುಳ್ಳನ್ನು ಏಕೆ ನಂಬಲಿ ಎಂದು ಉತ್ತರಿಸಿದರು. ಅವರ ಇಂತಹ ನೇರ ನುಡಿಗಳಿಂದ ಶಿಕ್ಷಕರು ಬೇಸತ್ತು ಹೋಗುತ್ತಿದ್ದರು ಮತ್ತು ಇದೇ ಕಾರಣಕ್ಕಾಗಿ ಅವರನ್ನು ಹಲವು ಶಾಲೆಗಳಿಂದ ಹೊರಹಾಕಲಾಯಿತು. ಆದರೆ ಅವರು ತಮ್ಮ ಕುತೂಹಲವನ್ನು ಎಂದಿಗೂ ಹತ್ತಿಕ್ಕಲು ಪ್ರಯತ್ನಿಸಲಿಲ್ಲ. ಓದಿನಲ್ಲಿ ಅವರು ಯಾವಾಗಲೂ ಪ್ರತಿಭಾವಂತರಾಗಿದ್ದರು. ಆದರೆ ತಮ್ಮ ಪ್ರಶ್ನೆಗಳಿಂದಾಗಿ ಅವರು ಶಿಕ್ಷಕರ ಕಣ್ಣಿಗೆ ಗುರಿಯಾಗುತ್ತಿದ್ದರು. 1951ರಲ್ಲಿ ಜಬಲ್ಪುರದ ಹಿತಕಾರಿಣಿ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ BA ಮಾಡುತ್ತಿದ್ದಾಗ ಒಂದು ವಿಷಯದ ಬಗ್ಗೆ ಅವರ ಮತ್ತು ಪ್ರೊಫೆಸರ್ ನಡುವೆ ಜಗಳವಾಯಿತು. ಅವರು ಉಪನ್ಯಾಸದ ಸಮಯದಲ್ಲಿ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದರೆಂದರೆ ಪ್ರೊಫೆಸರ್ ಉತ್ತರಗಳನ್ನು ನೀಡುತ್ತಾ ಸುಸ್ತಾಗಿ ಹೋಗುತ್ತಿದ್ದರು ಮತ್ತು ಸರಿಯಾದ ಸಮಯಕ್ಕೆ ಕೋರ್ಸ್ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಕೋಪಗೊಂಡ ಪ್ರೊಫೆಸರ್ ಪ್ರಾಂಶುಪಾಲರಿಗೆ ಈ ಕಾಲೇಜಿನಲ್ಲಿ ನಾನಿರಬೇಕು ಇಲ್ಲವೇ ಚಂದ್ರಮೋಹನ್ ಇರಬೇಕು ಎಂದು ಅಂತಿಮ ಎಚ್ಚರಿಕೆ ನೀಡಿದರು. ಪ್ರಾಂಶುಪಾಲರು ಚಂದ್ರಮೋಹನ್ ಅವರನ್ನು ಕರೆಸಿ, ನಿನ್ನ ತಪ್ಪು ಏನೂ ಇಲ್ಲ ಎಂದು ನನಗೆ ತಿಳಿದಿದೆ, ಆದರೆ ನಿನ್ನಿಂದಾಗಿ ನನ್ನ ಪ್ರೊಫೆಸರ್ ಅನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಎಂದು ಹೇಳಿ ಆ ಕಾಲೇಜಿನಿಂದ ಹೊರಹಾಕಿದರು. ಈ ಘಟನೆಯ ಬಗ್ಗೆ ಎಷ್ಟು ಚರ್ಚೆಯಾಯಿತು ಎಂದರೆ ಒಂದರ ನಂತರ ಒಂದರಂತೆ ಹಲವು ಕಾಲೇಜುಗಳು ಅವರಿಗೆ ಪ್ರವೇಶ ನೀಡಲು ನಿರಾಕರಿಸಿದವು. ನಂತರ ಬಹಳ ಕಷ್ಟಪಟ್ಟು 1953ರಲ್ಲಿ DN ಜೈನ್ ಕಾಲೇಜಿನಲ್ಲಿ ಅವರಿಗೆ ಪ್ರವೇಶ ಸಿಕ್ಕಿತು. ಅಲ್ಲಿಂದ ಅವರು ಪ್ರಥಮ ದರ್ಜೆಯಲ್ಲಿ BA ಮತ್ತು MA ಪದವಿ ಪಡೆದರು. ಕಾಲೇಜು ದಿನಗಳಲ್ಲೂ ಅವರು ನಿರಂತರವಾಗಿ ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತಿದ್ದರು. ಜೈನ್ ಆಗಮಗಳು, ಉಪನಿಷತ್ತುಗಳು, ವೇದಾಂತ, ಬೌದ್ಧ ಸೂತ್ರಗಳು, ತಾವೋ, ಝೆನ್, ಸೂಫಿ ಸಾಹಿತ್ಯ ಎಲ್ಲವನ್ನು ಓದುತ್ತಿದ್ದರು. ಅವರಿಗೆ ತತ್ವಶಾಸ್ತ್ರದಲ್ಲಿ ಎಂತಹ ಆಳವಾದ ಆಸಕ್ತಿ ಇತ್ತೆಂದರೆ ಅವರು ತಮ್ಮ ಜೀವನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಅವರು ಎಷ್ಟು ಹೆಚ್ಚು ಓದುತ್ತಿದ್ದರೋ ಅವರ ಮನಸ್ಸಿನಲ್ಲಿ ಅಷ್ಟೇ ಗೊಂದಲಗಳು ಮತ್ತು ಪ್ರಶ್ನೆಗಳು ಉದ್ಭವಿಸುತ್ತಿದ್ದವು. ಸಮಾಜದ ಬಂಧನಗಳನ್ನು ಮುರಿಯಲು ಮತ್ತು ಬೂಟಾಟಿಕೆ, ಸುಳ್ಳು ಹಾಗೂ ವಂಚನೆಗಳನ್ನು ಬಯಲಿಗೆಳೆಯಲು ಅವರ ಮನಸ್ಸು ಹಾತೊರೆಯುತ್ತಿತ್ತು. ನಾನು ಪುಸ್ತಕಗಳಲ್ಲಿ ಬಹಳ ಅಲೆದಾಡಿದೆ, ಆದರೆ ಸತ್ಯ ಎಲ್ಲೂ ಸಿಗಲಿಲ್ಲ ಎಂದು ಅವರು ಹೇಳುತ್ತಿದ್ದರು. ಪದವಿಯ ಸಮಯದಲ್ಲಿಯೇ ಒಮ್ಮೆ 21ನೇ ವಯಸ್ಸಿನಲ್ಲಿ ಅವರು ರಾತ್ರಿ ಜಬಲ್ಪುರದ ಒಂದು ಸಣ್ಣ ಉದ್ಯಾನವನದಲ್ಲಿ ಮೌಲಶ್ರೀ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದರು. ಅವರು ಅಲ್ಲಿಯೇ ಗಂಟೆಗಟ್ಟಲೆ ಧ್ಯಾನ ಮಾಡುತ್ತಿದ್ದರು. ಆದರೆ ಆ ರಾತ್ರಿ ಅವರ ಜೀವನವನ್ನು ಶಾಶ್ವತವಾಗಿ ಬದಲಿಸಿದ ಒಂದು ಘಟನೆ ನಡೆಯಿತು. ಆ ರಾತ್ರಿ ಅವರ ಪ್ರಜ್ಞೆಯು ಸಂಪೂರ್ಣವಾಗಿ ಒಡೆದು ಮತ್ತೆ ಒಂದಾಯಿತು ಮತ್ತು ಎಲ್ಲಾ ಹುಡುಕಾಟವು ಕೊನೆಗೊಂಡಿತು. ಅವರಲ್ಲಿ ಯಾವುದೇ ಪ್ರಶ್ನೆಗಳಿರಲಿಲ್ಲ ಮತ್ತು ಅವರಿಗೆ ಯಾವುದೇ ಉತ್ತರದ ಅಗತ್ಯವೂ ಇರಲಿಲ್ಲ. ಅದನ್ನು ಅವರು ಜ್ಞಾನೋದಯದ ರಾತ್ರಿ, ಎನ್ಲೈಟನ್ಮೆಂಟ್ ನೈಟ್ ಎಂದು ಕರೆದರು. ಅವರೊಳಗೆ ಒಂದು ಹೊಸ ವ್ಯಕ್ತಿತ್ವ ಜನ್ಮ ತಾಳಿತ್ತು. ಅದು ಯಾವುದೇ ಧರ್ಮಕ್ಕೆ ಅಥವಾ ಸಂಪ್ರದಾಯಕ್ಕೆ ಬದ್ಧವಾಗಿರಲಿಲ್ಲ. ಚಂದ್ರಮೋಹನ್ ಜೈನ್ MA ಮುಗಿಸಿದ ನಂತರ ಪ್ರೊಫೆಸರ್ ಆದರು. ಅವರು ರಾಯ್ಪುರದ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ನಂತರ ಜಬಲ್ಪುರದ ವಿಶ್ವವಿದ್ಯಾಲಯಗಳಲ್ಲಿ ಹಲವು ವರ್ಷಗಳ ಕಾಲ ಬೋಧಿಸಿದರು. ಅವರು ತತ್ವಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು ಮತ್ತು ಆ ಕಾಲದ ಅತ್ಯಂತ ಪ್ರಖರ ಶಿಕ್ಷಕ ಎಂದು ಪರಿಗಣಿಸಲ್ಪಟ್ಟಿದ್ದರು. ವಿದ್ಯಾರ್ಥಿಗಳು ಅವರನ್ನು ತುಂಬಾ ಇಷ್ಟಪಡುತ್ತಿದ್ದರು, ಏಕೆಂದರೆ ಅವರು ಎಂದಿಗೂ ಪುಸ್ತಕದ ಪಾಠಗಳನ್ನು ನೀಡುತ್ತಿರಲಿಲ್ಲ. ಬದಲಾಗಿ ಪ್ರತಿಯೊಂದು ವಿಷಯವನ್ನು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಿಂದ ವಿವರಿಸುತ್ತಿದ್ದರು. ಇದೇ ಸಮಯದಲ್ಲಿ ಅವರು ಆಧ್ಯಾತ್ಮಿಕ ಗುರುವಾಗಿ ಇಡೀ ಭಾರತ ಪ್ರವಾಸ ಮಾಡಲು ಪ್ರಾರಂಭಿಸಿದರು ಮತ್ತು ಚಂದ್ರಮೋಹನ್ ಜೈನ್ ಬದಲಾಗಿ ಆಚಾರ್ಯ ರಜನೀಶ್ ಎಂದು ಕರೆಯಲ್ಪಟ್ಟರು. ಅವರು ರಾಜಕೀಯ, ಧರ್ಮ, ದೇವರು, ಜನ್ಮ, ಮೃತ್ಯು, ಬಾಲ್ಯ, ವರ್ತಮಾನ, ಭವಿಷ್ಯ, ಶರೀರ, ಮನಸ್ಸು, ಆತ್ಮ ಮತ್ತು ಸಂಭೋಗ ಸೇರಿದಂತೆ ಎಲ್ಲಾ ಪ್ರಮುಖ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಪ್ರವಚನ ನೀಡಲು ಪ್ರಾರಂಭಿಸಿದರು. ಅವರ ಮಾತನಾಡುವ ರೀತಿ ಎಷ್ಟು ತೀಕ್ಷ್ಣ ಮತ್ತು ತರ್ಕಬದ್ಧವಾಗಿತ್ತೆಂದರೆ ಅವರ ಪ್ರವಚನ ಕೇಳಲು ಸಾವಿರಾರು ಜನರು ಬರುತ್ತಿದ್ದರು ಮತ್ತು ಕೇಳುವವರು ರೆಪ್ಪೆ ಇಕ್ಕದೆ ಅವರನ್ನು ಆಲಿಸುತ್ತಿದ್ದರು. ಜನರು ಶತಮಾನಗಳಿಂದ ಯೋಚಿಸದೆ ನಂಬಿಕೊಂಡು ಬಂದಿದ್ದ ಧಾರ್ಮಿಕ ನಂಬಿಕೆಗಳು ಮತ್ತು ಕರ್ಮಕಾಂಡಗಳ ಬೂಟಾಟಿಕೆಯನ್ನು ಅವರು ಬಯಲಿಗೆಳೆಯುತ್ತಿದ್ದರು. ನಾನು ಯಾರಿಗೂ ಧರ್ಮವನ್ನು ಕಲಿಸಲು ಬಯಸುವುದಿಲ್ಲ. ನಾನು ಜನರನ್ನು ಧರ್ಮದಿಂದ ಮುಕ್ತಗೊಳಿಸಲು ಬಯಸುತ್ತೇನೆ, ಏಕೆಂದರೆ ಯಾವುದೇ ಧರ್ಮವಿರಲಿ ಅದು ಮನುಷ್ಯನನ್ನು ಜಾಗೃತಗೊಳಿಸುವ ಬದಲು ವಿಭಜಿಸುವ ಕೆಲಸವನ್ನೇ ಮಾಡಿದೆ ಎಂದು ಅವರು ಸ್ಪಷ್ಟವಾಗಿ ತಿಳಿಸುತ್ತಿದ್ದರು. ಓಶೋ ಅವರು ಧರ್ಮ ಮತ್ತು ರಾಜಕೀಯ ಬೇರೆ ಬೇರೆ ಅಲ್ಲ, ಬದಲಿಗೆ ಇವು ಒಂದೇ ನಾಣ್ಯದ 2 ಮುಖಗಳು ಮತ್ತು ಇವುಗಳ ಏಕೈಕ ಉದ್ದೇಶ
ಜನರ ಮೇಲೆ ನಿಯಂತ್ರಣ ಸಾಧಿಸುವುದು ಎಂದು ಬಹಿರಂಗವಾಗಿ ಹೇಳುತ್ತಿದ್ದರು. ಅವರು ಸೋಷಿಯಲಿಸಂ ಅನ್ನು ಟೀಕಿಸುತ್ತಿದ್ದರು, ಗಾಂಧಿಯನ್ನು ಭಾರತದ ದೊಡ್ಡ ಕಪಟಿ ಎಂದು ಕರೆಯುತ್ತಿದ್ದರು ಮತ್ತು ಎಲ್ಲಾ ಧರ್ಮಗಳನ್ನು ಅಫೀಮಿನ ಗುಳಿಗೆಗಳು ಎಂದು ಹೇಳುತ್ತಿದ್ದರು. ಕೆಲವು ಕಡೆಗಳಲ್ಲಿ ಅವರ ಉಪನ್ಯಾಸಗಳ ನಂತರ ದಂಗೆಗಳಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತಿದ್ದವು. ಆದರೆ ಅವರು ಎಂದಿಗೂ ನಿಲ್ಲಲಿಲ್ಲ. ಜೀವನವನ್ನು ಪೂರ್ಣವಾಗಿ ಬದುಕು, ಅದನ್ನು ಹತ್ತಿಕ್ಕಬೇಡ, ಏಕೆಂದರೆ ದಮನಿತ ಮನುಷ್ಯನೇ ಈ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಎಂದು ಅವರು ಹೇಳುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಅವರು ಸಂಭೋಗದ ಬಗ್ಗೆ ಅತ್ಯಂತ ವಿಚಾರಗಳನ್ನು ಹಂಚಿಕೊಂಡರು. ಅದು ಅಂದಿನ ಸಮಾಜದಲ್ಲಿ ಒಂದು ರೀತಿಯ ಕಿಚ್ಚು ಹಚ್ಚಿತು. ಮೊದಲ ಬಾರಿಗೆ ಒಬ್ಬ ಭಾರತೀಯ ಗುರುವು ಯಾವುದೇ ಸಂಕೋಚವಿಲ್ಲದೆ ಕಾಮವನ್ನು ಆಧ್ಯಾತ್ಮಿಕ ಶಕ್ತಿಯ ಅಡಿಪಾಯ ಎಂದು ಕರೆದರು. ಸಂಭೋಗದ ಆಸೆಯನ್ನು ಹತ್ತಿಕ್ಕುವುದರಿಂದ ಮನುಷ್ಯ ಕಾಯಿಲೆ ಬೀಳುತ್ತಾನೆ. ಸಂಭೋಗವನ್ನು ಅರ್ಥ ಮಾಡಿಕೋ, ತಿಳಿದುಕೋ, ಮುಕ್ತ ಮನಸ್ಸಿನಿಂದ ಅನುಭವಿಸು, ಏಕೆಂದರೆ ಸಂಭೋಗವನ್ನು ತಿರಸ್ಕರಿಸುವ ಜನರು ಎಂದಿಗೂ ಸಮಾಧಿಯನ್ನು ಪಡೆಯಲು ಸಾಧ್ಯವಿಲ್ಲ. ಸಂಭೋಗವನ್ನು ರೂಪಾಂತರಿಸಿ ಅದು ಸೂಪರ್ ಕಾನ್ಶಿಯಸ್ ಆಗಿ ಬದಲಾಗುತ್ತದೆ ಎಂದು ಅವರು ಹೇಳುತ್ತಿದ್ದರು. ಈ ಮಾತುಗಳು ಆ ಕಾಲದ ಭಾರತದಲ್ಲಿ ಬಾಂಬ್ನಂತೆ ಸಿಡಿದವು. ಧರ್ಮಗುರುಗಳು ಕಾಮವನ್ನು ನರಕದ ಬಾಗಿಲು ಎಂದು ಹೇಳುತ್ತಿರುವಾಗ ಈತ ಯಾರು ಅದನ್ನು ಆನಂದಿಸುವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ಪ್ರತಿಯೊಬ್ಬರು ತಿಳಿಯಲು ಬಯಸಿದರು. ಅವರ ಈ ಪ್ರವಚನವು ಮುಂದೆ ಸಂಭೋಗದಿಂದ ಸಮಾಧಿಯತ್ತ ಹೆಸರಿನಲ್ಲಿ ಪುಸ್ತಕವಾಗಿ ಪ್ರಕಟವಾಯಿತು. ಅದು ಇಂದಿಗೂ ಅಷ್ಟೇ ಜನಪ್ರಿಯ ಮತ್ತು ವಿವಾದಾತ್ಮಕವಾಗಿದೆ. ಇಂತಹ ಮಾತುಗಳಿಂದಾಗಿ ಅವರನ್ನು ಸಂಭೋಗ ಗುರು ಎಂದು ಕರೆಯಲು ಪ್ರಾರಂಭಿಸಿದರು. ಕೆಲವು ಸಂಸ್ಥೆಗಳು ಇದನ್ನು ಧರ್ಮದ ಮೇಲಿನ ದಾಳಿ ಎಂದು ಕರೆದು ಅವರ ವಿರುದ್ಧ FIR ಕೂಡ ದಾಖಲಿಸಿದವು. ಆದರೆ ಓಶೋ ನಿಲ್ಲಲಿಲ್ಲ. ಈ ನಡುವೆ ಅವರು ನೂರಾರು ಧ್ಯಾನ ಶಿಬಿರಗಳನ್ನು ಆಯೋಜಿಸಿದರು. ಜನರು ಅವರ ಬಳಿ ಬರುತ್ತಿದ್ದರು ಮತ್ತು ಅವರ ಉಪಸ್ಥಿತಿಯಲ್ಲಿ ಏನನ್ನೂ ಮಾಡದೆ ಧ್ಯಾನದ ಆಳವಾದ ಹಂತಗಳನ್ನು ಅನುಭವಿಸುತ್ತಿದ್ದರು. 1960ರ ದಶಕದ ಅಂತ್ಯದ ವೇಳೆಗೆ ಅವರ ಬಳಿ ಬಹಳ ನಿಷ್ಠಾವಂತ ಶಿಷ್ಯರ ಗುಂಪು ಸಿದ್ಧವಾಯಿತು. ಈ ಸಮಯದಲ್ಲಿ ಲಕ್ಷ್ಮಿ ಎಂಬ ಅನುಯಾಯಿಯೊಬ್ಬರು ಅವರ ವೈಯಕ್ತಿಕ ಕಾರ್ಯದರ್ಶಿಯಾದರು. ಅವರು ಮುಂಬೈನಲ್ಲಿ ಅವರ ಎಲ್ಲಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು. ಓಶೋ ಅವರು ಲಕ್ಷ್ಮಿಯವರಿಗೆ ಮಾ ಯೋಗ ಲಕ್ಷ್ಮಿ ಎಂದು ಹೆಸರಿಟ್ಟಿದ್ದರು. ಅಷ್ಟೇ ಅಲ್ಲ, ಓಶೋ ತಮ್ಮ ಪ್ರತಿಯೊಬ್ಬ ಮಹಿಳಾ ಅನುಯಾಯಿಗಳನ್ನು ಮಾ ಮತ್ತು ಪ್ರತಿಯೊಬ್ಬ ಪುರುಷ ಅನುಯಾಯಿಗಳನ್ನು ಸ್ವಾಮಿ ಎಂದು ಕರೆಯುತ್ತಿದ್ದರು. ಆದರೆ ಇಡೀ ದೇಶ ಮತ್ತು ಜಗತ್ತಿನಲ್ಲಿ ಸಂಚಲನ ಉಂಟಾಗಿದ್ದು ಅವರು ತಮ್ಮನ್ನು ತಾವು ಭಗವಾನ್ ಎಂದು ಘೋಷಿಸಿಕೊಂಡಾಗ. ಅವರು ಇನ್ನು ಮುಂದೆ ತಾವು ಆಚಾರ್ಯ ರಜನೀಶ್ ಅಲ್ಲ, ಬದಲಾಗಿ ಭಗವಾನ್ ಶ್ರೀ ರಜನೀಶ್ ಎಂದು ಕರೆಸಿಕೊಳ್ಳುವುದಾಗಿ ಘೋಷಿಸಿದರು. 1970ರ ವೇಳೆಗೆ ಅವರ ವರ್ಚಸ್ಸು ಚಿತ್ರರಂಗಕ್ಕೂ ಹಬ್ಬಿತು ಮತ್ತು ಅವರ ಪ್ರವಚನಗಳಲ್ಲಿ ಬಾಲಿವುಡ್ ತಾರೆಯರು ಕಾಣಿಸಿಕೊಳ್ಳಲಾರಂಭಿಸಿದರು. ಇವರಲ್ಲಿ ಅತ್ಯಂತ ದೊಡ್ಡ ಮತ್ತು ಚರ್ಚಿತ ಹೆಸರು ವಿನೋದ್ ಖನ್ನಾ ಅವರದ್ದು. 1975ರಲ್ಲಿ ವಿನೋದ್ ಖನ್ನಾ ರಜನೀಶ್ ಅವರನ್ನು ಭೇಟಿಯಾದಾಗ ಅವರು ಅಗ್ರ ನಟರ ಪಟ್ಟಿಯಲ್ಲಿದ್ದರು ಮತ್ತು ಜನರು ಅವರನ್ನು ಅಮಿತಾಬ್ ಬಚ್ಚನ್ಗೆ ಹೋಲಿಸುತ್ತಿದ್ದರು. ಆದರೆ ಯಶಸ್ಸಿನ ಶಿಖರದಲ್ಲಿದ್ದರು ವಿನೋದ್ ಖನ್ನಾ ಒಳಗಿನಿಂದ ಶೂನ್ಯತೆಯನ್ನು ಅನುಭವಿಸುತ್ತಿದ್ದರು. ಓಶೋ ಅವರ ಒಂದು ಪ್ರವಚನ ಅವರನ್ನು ಸಂಪೂರ್ಣವಾಗಿ ಬದಲಿಸಿತು ಮತ್ತು ಅವರು ತಮ್ಮ ಹೊಳೆಯುವ ಚಿತ್ರರಂಗದ ವೃತ್ತಿ ಜೀವನವನ್ನು ಬಿಟ್ಟು ಓಶೋ ಅವರ ಶರಣಾದರು. ಓಶೋ ಅವರಿಗೆ ಸ್ವಾಮಿ ವಿನೋದ್ ಭಾರತಿ ಎಂದು ಹೆಸರು ಇಟ್ಟು ಅವರು ಓಶೋ ಅವರ ಅತ್ಯಂತ ಆಪ್ತ ಶಿಷ್ಯರಲ್ಲೂ ಕೂಡ ಒಬ್ಬರಾದರು. ಕೇವಲ ಚಲನಚಿತ್ರ ತಾರೆಯರು ಮಾತ್ರವಲ್ಲದೆ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳು ಸಹ ಅವರ ಶಿಷ್ಯರಾದರು. ಓಶೋ ಬಹಳ ಕಡಿಮೆ ಸಮಯದಲ್ಲಿ ಎಷ್ಟು ಪ್ರಸಿದ್ಧರಾದರು ಎಂದರೆ ಅವರ ವಿಚಾರಗಳು ಭಾರತದ ಗಡಿ ದಾಟಿ ವಿದೇಶಗಳಲ್ಲೂ ಪ್ರತಿಧ್ವನಿಸಿದವು. ಲಂಡನ್, ನ್ಯೂಯಾರ್ಕ್, ಆಮ್ಸ್ಟರ್ಡಾಮ್ ಮತ್ತು ಸಿಡ್ನಿಯಂತಹ ಸ್ಥಳಗಳಲ್ಲಿ ಜನರು ಅವರನ್ನು ಕೇಳಲು ಬರತೊಡಗಿದರು. ಎಲ್ಲವನ್ನು ಒಪ್ಪಿಕೋ, ಎಲ್ಲವನ್ನು ಬದುಕು ಮತ್ತು ನಂತರ ಅದಕ್ಕಿಂತ ಮೇಲೆ ಹೇಳು ಎಂದು ಹೇಳುವ ಒಬ್ಬ ಗುರು ಜನರಿಗೆ ಮೊದಲ ಬಾರಿಗೆ ಸಿಕ್ಕಿದ್ದರು. ಅವರಲ್ಲಿಗೆ ಬರುವ ಪ್ರತಿಯೊಬ್ಬ ಸನ್ಯಾಸಿಗೂ ಹೊಸ ಹೆಸರನ್ನು ನೀಡಲಾಗುತ್ತಿತ್ತು. ಅವರಿಗೆ ಕೆಂಪು ಕಿತ್ತಳೆ ಬಣ್ಣದ ಉದ್ದನೆಯ ಬಟ್ಟೆಗಳನ್ನು ಧರಿಸಲು ನೀಡಲಾಗುತ್ತಿತ್ತು ಮತ್ತು ಕೊರಳಲ್ಲಿ 108 ಮಣಿಗಳ ಮಾಲೆಯನ್ನು ಹಾಕಲಾಗುತ್ತಿತ್ತು. ಅದರಲ್ಲಿ ಓಶೋ ಅವರ ಚಿತ್ರವಿರುತ್ತಿತ್ತು. 1974ರಲ್ಲಿ ಓಶೋ ಮತ್ತು ಅವರ ಅನುಯಾಯಿಗಳು ಮುಂಬೈನಿಂದ ಪುಣೆಗೆ ಸ್ಥಳಾಂತರಗೊಂಡರು. ಅಲ್ಲಿನ ಕೊರೆಗಾಂವ್ ಪಾರ್ಕ್ನ 6 ಎಕರೆ ಜಾಗದಲ್ಲಿ ಅವರು ಶ್ರೀ ರಜನೀಶ್ ಆಶ್ರಮವನ್ನು ನಿರ್ಮಿಸಿದರು. ಅಲ್ಲಿ ಅವರ ಪ್ರಯೋಗಗಳು ಇನ್ನಷ್ಟು ವೇಗಗೊಂಡವು. ಇಲ್ಲಿ ಓಶೋ ತಮ್ಮ ಅನುಯಾಯಿಗಳಿಗೆ ವಿವಿಧ ರೀತಿಯ ಧ್ಯಾನಗಳನ್ನು ಮಾಡಿಸುತ್ತಿದ್ದರು. ಗುಂಪಿನಲ್ಲಿ ಜನರು ಸೇರಿ ಪರಸ್ಪರ ಕಿರುಚುತ್ತಿದ್ದರು, ಹೊಡೆಯುತ್ತಿದ್ದರು, ಬೈಯುತ್ತಿದ್ದರು, ಅಳುತ್ತಿದ್ದರು, ನಗ್ನರಾಗುತ್ತಿದ್ದರು, ಪ್ರೀತಿಸುತ್ತಿದ್ದರು, ಸಂಭೋಗಿಸುತ್ತಿದ್ದರು ಮತ್ತು ಇವೆಲ್ಲವುಗಳ ಉದ್ದೇಶ ಒಂದೇ ಆಗಿತ್ತು: ಮನಸ್ಸಿನೊಳಗಿನ ವರ್ಷಗಳಿಂದ ದಮನ ಮಾಡಲ್ಪಟ್ಟ ಭಾವನೆಗಳನ್ನು ಸಂಪೂರ್ಣವಾಗಿ ಹೊರಹಾಕುವುದು, ಒಳಗಿರುವುದನ್ನೆಲ್ಲ ಬಿಚ್ಚಿಡುವುದು. ಒಟ್ಟಾರೆಯಾಗಿ ಹೇಳುವುದಾದರೆ ಅಲ್ಲಿ ಹೊರಗಿನವರು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಅದೆಲ್ಲವೂ ಅನುಮತಿಸಲ್ಪಟ್ಟಿತು. ಕೆಲವು ಜನರು ಶಿಬಿರದ ಸಮಯದಲ್ಲಿ ಸಂಪೂರ್ಣವಾಗಿ ಮಾನಸಿಕವಾಗಿ ಕುಸಿದು ಬೀಳುತ್ತಿದ್ದರು ಮತ್ತು ಕೆಲವರನ್ನು ಸ್ಟ್ರೆಚರ್ನಲ್ಲಿ ಕರೆದೊಯ್ಯಬೇಕಾಗುತ್ತಿತ್ತು. ಆದರೆ ಮರುದಿನವೇ ಅವರು ಹೊಳೆಯುವ ಮುಖದೊಂದಿಗೆ ನಾನು ಮೊದಲ ಬಾರಿಗೆ ಜೀವಂತವಾಗಿದ್ದೇನೆಂದು ಅನಿಸುತ್ತದೆ ಎಂದು ಹೇಳುತ್ತಿದ್ದರು. ಈ ರೀತಿಯಾಗಿ ಓಶೋ ಅವರ ಈ ಆಶ್ರಮವು ಶೀಘ್ರದಲ್ಲೇ ವಿಶ್ವದ ಅತ್ಯಂತ ವರ್ಣರಂಜಿತ ಮತ್ತು ವಿಖ್ಯಾತ ಆಧ್ಯಾತ್ಮಿಕ ಕೇಂದ್ರವಾಯಿತು. ಆಶ್ರಮಕ್ಕೆ ಪ್ರವೇಶಿಸಿದ ಕೂಡಲೇ ಇಲ್ಲಿ ಯಾವುದೇ ನಿಯಮಗಳಿಲ್ಲ ಎಂದು ಅನಿಸುತ್ತಿತ್ತು. ಆಶ್ರಮದ ಗೋಡೆಗಳ ಮೇಲೆ ನಿಮ್ಮ ಪಾದರಕ್ಷೆಗಳನ್ನು ಮತ್ತು ನಿಮ್ಮ ಮನಸ್ಸನ್ನು ಹೊರಗೆ ಬಿಟ್ಟು ಬನ್ನಿ, ಲೀವ್ ಯುವರ್ ಶೂಸ್ ಅಂಡ್ ಯುವರ್ ಮೈಂಡ್ ಔಟ್ಸೈಡ್ ಎಂದು ಬರೆಯಲಾಗುತ್ತಿತ್ತು. ಇಲ್ಲಿ ಬೆಳಗ್ಗೆ ಡೈನಮಿಕ್ ಮೆಡಿಟೇಷನ್ ನಲ್ಲಿ ಜನರು ಹುಚ್ಚರಂತೆ ಜಿಗಿಯುತ್ತಿದ್ದರು, ಸಾಯುತ್ತಿದ್ದರು.
ಸಂಜೆ ಬುದ್ಧ ಹಾಲ್ನಲ್ಲಿ ಓಶೋ ಅವರ ಪ್ರವಚನಗಳಲ್ಲಿ ಮಂತ್ರಮುಗ್ಧರಾಗಿ ಕುಳಿತುಕೊಳ್ಳುತ್ತಿದ್ದರು ಮತ್ತು ರಾತ್ರಿ ಡಿಸ್ಕೋದಲ್ಲಿ ನೃತ್ಯ ಮಾಡುತ್ತಿದ್ದರು. ಇಲ್ಲಿ ಯಾವುದೇ ಗಂಟೆ ಬಾರಿಸುತ್ತಿರಲಿಲ್ಲ, ಯಾವುದೇ ಪ್ರಾರ್ಥನೆ ಕಡ್ಡಾಯವಾಗಿರಲಿಲ್ಲ. ಕೇವಲ ಧ್ಯಾನ ಮತ್ತು ಸಂಭ್ರಮವೇ ಇಲ್ಲಿನ ನಿಯಮವಾಗಿತ್ತು. ಆಶ್ರಮದಲ್ಲಿ ಭಾರತೀಯ ಸನ್ಯಾಸಿಗಳಿಗಿಂತ ಹೆಚ್ಚಾಗಿ ಪಾಶ್ಚಿಮಾತ್ಯ ಸನ್ಯಾಸಿಗಳು ವಾಸಿಸುತ್ತಿದ್ದರು. ಪ್ರತಿ ವರ್ಷ ಜರ್ಮನಿ, ಇಟಲಿ, ಹಾಲೆಂಡ್, ಅಮೆರಿಕ, ಆಸ್ಟ್ರೇಲಿಯಾ, ಬ್ರಿಟನ್ನಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಿಪ್ಪಿಗಳು, ಚಿಕಿತ್ಸಕರು, ಮನಃಶಾಸ್ತ್ರಜ್ಞರು, ಕಲಾವಿದರು ಇಲ್ಲಿಗೆ ಬರುತ್ತಿದ್ದರು. ಕ್ರಮೇಣ ಈ ಆಶ್ರಮ ಮತ್ತು ಇಲ್ಲಿ ನಡೆಯುವ ಕೆಲಸಗಳ ಬಗ್ಗೆ ವಿಶ್ವಾದ್ಯಂತ ಚರ್ಚೆ ಶುರುವಾಯಿತು. ಪಾಶ್ಚಿಮಾತ್ಯ ಮಾಧ್ಯಮಗಳು ಕೂಡ ಇದನ್ನು ಕಂಡು ಬೆರಗಾದವು. ಕೆಲವೊಮ್ಮೆ ಅವರನ್ನು ಕೇಳುವವರ ಸಂಖ್ಯೆ 5,000ದಿಂದ 8,000ದವರೆಗೆ ಇರುತ್ತಿತ್ತು. ಅವರನ್ನು ಕೇಳುವ ಪ್ರತಿಯೊಬ್ಬರು ಒಂದು ಅವರ ಶಿಷ್ಯರಾಗುತ್ತಿದ್ದರು ಅಥವಾ ವಿರೋಧಿಗಳಾಗುತ್ತಿದ್ದರು. ಆದರೆ ಯಾರು ಅವರನ್ನು ನಿರ್ಲಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ. ಓಶೋ ಅವರ ಆಶ್ರಮಕ್ಕೆ ಸಾಕಷ್ಟು ಧನ ಸಹಾಯವೂ ಬರುತ್ತಿತ್ತು. ಪಾಶ್ಚಿಮಾತ್ಯ ಸನ್ಯಾಸಿಗಳು ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ದೇಣಿಗೆ ನೀಡುತ್ತಿದ್ದರು. ಅನೇಕ ಜನರು ತಮ್ಮ ಜೀವಮಾನದ ಗಳಿಕೆಯನ್ನೆಲ್ಲ ಓಶೋ ಅವರ ಪಾದಕ್ಕರ್ಪಿಸಿ ಆಶ್ರಮದಲ್ಲಿ ಸರಳ ಜೀವನ ನಡೆಸುತ್ತಿದ್ದರು. ಆಶ್ರಮವು ತನ್ನದೇ ಆದ ಮುದ್ರಣಾಲಯ, ರೆಕಾರ್ಡಿಂಗ್ ಸ್ಟುಡಿಯೋ, ಬೇಕರಿ, ಬೊಟಿಕ್, ಆಸ್ಪತ್ರೆ ಎಲ್ಲವನ್ನೂ ಹೊಂದಿತ್ತು. ಆಶ್ರಮದ ವಾರ್ಷಿಕ ಆದಾಯ ಕೋಟಿಗಟ್ಟಲೆ ರೂಪಾಯಿಗಳಿಗೆ ತಲುಪಿತ್ತು. ಈ ಅವಧಿಯು ಓಶೋ ಅವರ ಜೀವನದ ಅತ್ಯಂತ ಸ್ಫೋಟಕ ಕಾಲವಾಯಿತು. ಅವರು ಸಾವಿರಾರು ವಿಷಯಗಳ ಮೇಲೆ ಪ್ರವಚನ ನೀಡಿದರು. ಅವು ನಂತರ ಪುಸ್ತಕಗಳ ರೂಪದಲ್ಲಿ ಹೊರಬಂದವು. ಅವರ ಪ್ರಸಿದ್ಧ ಪುಸ್ತಕಗಳಲ್ಲಿ ನಾನು ಮೃತ್ಯುವನ್ನು ಕಲಿಸುತ್ತೇನೆ, ನಾನು ಹೇಳುತ್ತೇನೆ ಕಣ್ತೆರೆದು ನೋಡು, ಕೃಷ್ಣ ನನ್ನ ದೃಷ್ಟಿಯಲ್ಲಿ, ತಾವೋ ಮಾರ್ಗ, ಧ್ಯಾನ, ಪ್ರಥಮ ಮತ್ತು ಅಂತಿಮ ಮುಕ್ತಿ ಮತ್ತು ಗೀತಾ ದರ್ಶನ ಸೇರಿವೆ. ಇವು ಯುವ ಜನತೆಯ ನಡುವೆ ಕ್ರಾಂತಿಕಾರಿ ಗ್ರಂಥಗಳಾದವು. ಅವರು ಯೇಸು, ಬುದ್ಧ, ಲಾವೋತ್ಸು, ಹೆರೆಕ್ಲಾಟಿಸ್, ಕಬೀರ್, ಮಹಾವೀರ, ಕೃಷ್ಣ, ಸಾಕ್ರೆಟಿಸ್ ಎಲ್ಲರ ಬಗ್ಗೆ ಮುಕ್ತವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರು. ಸಂಘಟಿತ ಧರ್ಮಗಳ ಮೇಲೆ ಅವರು ತೀವ್ರವಾಗಿ ವಾಗ್ದಾಳಿ ನಡೆಸುತ್ತಿದ್ದರು. ಕ್ರಿಶ್ಚಿಯಾನಿಟಿ ಮಾನವೀಯತೆಯ ಅತಿ ದೊಡ್ಡ ಅಪರಾಧ, ಹಿಂದೂ ಧರ್ಮ ಒಂದು ಕೊಳೆತ ಹೆಣ, ಮಸೀದಿ, ಮಂದಿರ, ಚರ್ಚ್ಗಳೆಲ್ಲವೂ ಕಸಾಯಿಖಾನೆಗಳು ಎಂದು ಅವರು ಹೇಳುತ್ತಿದ್ದರು. ಅವರ ಮಾತುಗಳು ಎಷ್ಟು ಹರಿತವಾಗಿದ್ದವು ಎಂದರೆ ಹಲವು ಬಾರಿ ಸಭಾಂಗಣದಲ್ಲಿ ಮೌನ ಆವರಿಸುತ್ತಿತ್ತು ಮತ್ತು ಮುಂದಿನ ಕ್ಷಣವೇ ಚಪ್ಪಾಳೆಗಳ ಸುರಿಮಳೆಗೈಯುತ್ತಿತ್ತು. ಕ್ರಮೇಣ ಭಾರತದಲ್ಲಿ ಅವರ ಕೆಲಸಗಳಿಂದಾಗಿ ವಿವಾದಗಳು ಹೆಚ್ಚಾದವು. ಪತ್ರಿಕೆಗಳು ಅವರ ಬಗ್ಗೆ ಕೆಟ್ಟದಾಗಿ ಬರೆಯತೊಡಗಿದವು. ಧರ್ಮಗುರುಗಳು ಮತ್ತು ರಾಜಕಾರಣಿಗಳ ನಿದ್ದೆಗೆಡಿಸಿದ್ದರು. ಅವರ ಮಾತುಗಳು ಎಷ್ಟು ತೀಕ್ಷ್ಣವಾಗಿದ್ದವು ಎಂದರೆ ಹಲವು ಬಾರಿ ಭಾರತೀಯ ಸಂಸತ್ತಿನಲ್ಲಿ ಅವರ ಮೇಲೆ ನಿಷೇಧ ಹೇರುವ ಬಗ್ಗೆ ಚರ್ಚೆಗಳು ನಡೆದವು. ಮೊರಾರ್ಜಿ ದೇಸಾಯಿ ಸರ್ಕಾರವಿರಲಿ, ಇಂದಿರಾ ಗಾಂಧಿ ಸರ್ಕಾರವಿರಲಿ, ಅವರಿಗೆ ಯಾರೊಂದಿಗೂ ಸರಿ ಹೋಗುತ್ತಿರಲಿಲ್ಲ ಮತ್ತು ಅವರು ಸರ್ಕಾರವನ್ನು ಕಟುವಾಗಿ ಟೀಕಿಸುತ್ತಿದ್ದರು. ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಆರೋಗ್ಯದ ಲಾಭಗಳಿಗಾಗಿ ಗೋಮೂತ್ರದ ಜೊತೆಗೆ ತಮ್ಮ ಮೂತ್ರವನ್ನು ಕುಡಿಯುತ್ತಿದ್ದರು. ಆದ್ದರಿಂದ ಓಶೋ ಅವರು ಸಾರ್ವಜನಿಕವಾಗಿ ಅವರನ್ನು ಅನಕ್ಷರಸ್ಥ ಎಂದು ಕರೆದು ಅಪಹಾಸ್ಯ ಮಾಡುತ್ತಿದ್ದರು. ಹೀಗಾಗಿ ಮೊರಾರ್ಜಿ ದೇಸಾಯಿ ಕೂಡ ಅವರಿಗೆ ತೊಂದರೆ ನೀಡಲು ಯಾವುದೇ ಅವಕಾಶ ಬಿಡಲಿಲ್ಲ. ಓಶೋ ಅವರ ಆಶ್ರಮದ ಮೇಲೆ ಆದಾಯ ತೆರಿಗೆ ದಾಳಿಗಳು ನಡೆದವು ಮತ್ತು ವಿದೇಶಿ ವಿನಿಮಯ ಉಲ್ಲಂಘನೆಯ ಪ್ರಕರಣಗಳನ್ನು ದಾಖಲಿಸಲಾಯಿತು. ಇದರೊಂದಿಗೆ ಸರ್ಕಾರವು ಆಶ್ರಮವನ್ನು ಮುಚ್ಚುವ ಬೆದರಿಕೆಯನ್ನು ಹಾಕಿತು. ಕೇವಲ ರಾಜಕಾರಣಿಗಳಲ್ಲದೆ ಧರ್ಮಗುರುಗಳು ಕೂಡ ಓಶೋ ಅವರಿಂದ ಬೇಸತ್ತಿದ್ದರು ಮತ್ತು ಸ್ಥಳೀಯ ಸಂಘಟನೆಗಳು ಅವರ ವಿರುದ್ಧ ಪ್ರತಿಭಟನೆ ನಡೆಸಲು ಪ್ರಾರಂಭಿಸಿದವು. ಅಷ್ಟೇ ಅಲ್ಲ, ಒಮ್ಮೆ ಅವರ ಮೇಲೆ ಪ್ರಾಣಾಪಾಯದ ದಾಳಿಯೂ ನಡೆಯಿತು. ಪ್ರವಚನ ಸಮಯದಲ್ಲಿ ವಿಲಾಸ್ ತೋಪೆ ಎಂಬ ವ್ಯಕ್ತಿ ಅವರ ಮೇಲೆ ಚಾಕುವಿನಿಂದ ದಾಳಿ ಮಾಡಿದನು. ಆದರೆ ಓಶೋ ಕೂದಲೆಳೆ ಅಂತರದಲ್ಲಿ ಬಚಾವಾದರು. ಇವೆಲ್ಲವೂ ನಡೆಯುತ್ತಿರುವಾಗ 1981ರ ವೇಳೆಗೆ ಓಶೋ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡತೊಡಗಿತು. ಬಾಲ್ಯದಿಂದಲೂ ಅವರಿಗೆ ಅಸ್ತಮಾ ಮತ್ತು ಅಲರ್ಜಿ ಇತ್ತು ಮತ್ತು ಈಗ ಅವರಿಗೆ ಮಧುಮೇಹ, ತೀವ್ರ ಬೆನ್ನು ನೋವು ಮತ್ತು ಕ್ರಾನಿಕ್ ಏರ್ ಲಾಸ್ ನಂತಹ ಸಮಸ್ಯೆಗಳು ಕಾಣಿಸತೊಡಗಿದವು. ಇವೆಲ್ಲವುಗಳ ನಡುವೆ ಅವರ ಆಶ್ರಮದ ಒಳಗೂ ಉದ್ವಿಗ್ನತೆ ಹೆಚ್ಚಾಗತೊಡಗಿತು. ಥೆರಪಿ ಸೆಷನ್ಗಳ ಸಮಯದಲ್ಲಿ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗುತ್ತಿತ್ತು ಎಂದರೆ ಜನರನ್ನು ಗಾಯಗೊಂಡ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತಿತ್ತು. ಸಂಭೋಗದ ಬಗ್ಗೆ ಓಶೋ ಅವರ ಮುಕ್ತ ವಿಚಾರಗಳಿಂದಾಗಿ ಆಶ್ರಮದಲ್ಲಿ ಓಪನ್ ರಿಲೇಶನ್ಶಿಪ್ಗಳು ಸಾಮಾನ್ಯವಾಗಿದ್ದವು ಮತ್ತು ಜನರು ಅನೇಕ ಪಾಲುದಾರರೊಂದಿಗೆ ದೈಹಿಕ ಸಂಬಂಧ ಹೊಂದುತ್ತಿದ್ದರು. ಇದರಿಂದಾಗಿ ಅವರಿಗೆ ಲೈಂಗಿಕವಾಗಿ ಹರಡುವ ರೋಗಗಳು, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಉಂಟಾಗುತ್ತಿದ್ದವು. ಇಲ್ಲಿ ಮಹಿಳೆಯರಿಗೆ ಗರ್ಭಿಣಿಯಾಗದಂತೆ ಸೂಚಿಸಲಾಗುತ್ತಿತ್ತು ಮತ್ತು ಗರ್ಭಪಾತ ಮಾಡಿಕೊಳ್ಳಲು ಹೇಳಲಾಗುತ್ತಿತ್ತು. ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದ ಅನೇಕರು ತಮ್ಮದೇ ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದರು ಮತ್ತು ಅವರ ಮಕ್ಕಳು ಆಶ್ರಮದ ಮೂಲೆಗಳಲ್ಲಿ ಅನಾಥರಂತೆ ಇರುತ್ತಿದ್ದರು. ಮುಕ್ತ ವಿಚಾರಗಳ ಹೆಸರಿನಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆಯುತ್ತಿತ್ತು ಎಂಬ ಆರೋಪಗಳು ಕೂಡ ಕೇಳಿ ಬಂದವು. ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಇವೆಲ್ಲವೂ ನಡೆಯುತ್ತಿರುವಾಗ ಆ ಬಾಲಕಿಯರ ಪೋಷಕರು ಆಧ್ಯಾತ್ಮದಲ್ಲಿ ಮುಳುಗಿ ನಾಚಿಕೆ ಬಿಟ್ಟು ಕುಣಿಯುತ್ತಾ ಜೀವನದ ಸಂಭ್ರಮ ಆಚರಿಸುತ್ತಿದ್ದರು. ಇವೆಲ್ಲ ಘಟನೆಗಳ ನಡುವೆ ಓಶೋ ಅವರ ಮೇಲೆ ಒಂದು ಕಡೆ ರಾಜಕೀಯ ಒತ್ತಡವಿದ್ದರೆ ಇನ್ನೊಂದು ಕಡೆ ದೇಶಾದ್ಯಂತ ಹಲವು ಧರ್ಮಗುರುಗಳು ಬಹಿರಂಗವಾಗಿ ಅವರನ್ನು ವಿರೋಧಿಸುತ್ತಿದ್ದರು. ಅದರ ಮೇಲೆ ಅವರ ಕುಸಿಯುತ್ತಿರುವ ಆರೋಗ್ಯ ಮತ್ತು ಆಶ್ರಮವನ್ನು ಮುಚ್ಚಿಸುವ ಪ್ರಯತ್ನಗಳು ಇವೆಲ್ಲವೂ ಸೇರಿ ಪರಿಸ್ಥಿತಿಯನ್ನು ಹದಗೆಡಿಸಿದವು. ಹೀಗಾಗಿ ಓಶೋ
ಭಾರತ ಬಿಡುವ ನಿರ್ಧಾರ ಮಾಡಿದರು. ಓಶೋ ಅವರು ಶೀಲಾ ಅಂಬಾಲಾಲ್ ಪಟೇಲ್ ಅವರನ್ನು ಮಾ ಆನಂದ ಶೀಲಾ ಎಂದು ಕರೆಯುತ್ತಿದ್ದರು. ಅವರನ್ನು ತಮ್ಮ ವೈಯಕ್ತಿಕ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಶೀಲಾ ತೀಕ್ಷ್ಣ ಬುದ್ಧಿಯವಳು, ಮಹತ್ವಾಕಾಂಕ್ಷಿ ಮತ್ತು ಕೆಲಸ ಮಾಡಿಸಿಕೊಳ್ಳುವಲ್ಲಿ ನಿಪುಣಲಾಗಿದ್ದಳು. ಓಶೋ ಅವರು ಯಾವುದೇ ಅಡೆತಡೆ ಇಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ಇರಬಹುದಾದ ಒಂದು ಸ್ಥಳವನ್ನು ಅಮೆರಿಕದಲ್ಲಿ ಹುಡುಕುವ ಜವಾಬ್ದಾರಿಯನ್ನು ಶೀಲಾರಿಗೆ ನೀಡಿದರು. ಇದರ ನಂತರ ಓಶೋ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಹಿಂದೆಳೆದುಕೊಂಡರು ಮತ್ತು ದೀರ್ಘಕಾಲದವರೆಗೆ ಮೌನ ವ್ರತವನ್ನು ಕೈಗೊಂಡರು. ಈಗ ಅವರು ಕೇವಲ ದರ್ಶನ ನೀಡುತ್ತಿದ್ದರು. ಬೆಳಗ್ಗೆ ಸನ್ಯಾಸಿಗಳು ಸಾಲಾಗಿ ನಿಂತಿರುತ್ತಿದ್ದರು. ಓಶೋ ರೋಲ್ಸ್ ರಾಯ್ಸ್ ಕಾರಿನಲ್ಲಿ ನಿಧಾನವಾಗಿ ಹಾದು ಹೋಗುತ್ತಿದ್ದರು. ಎಲ್ಲರ ಮೇಲೆ ಕೈ ಇಟ್ಟು ಕಿರುನಗೆ ಬೀರಿ ಹೋಗುತ್ತಿದ್ದರು. ಆದರೆ ಅವರ ಮೋಡಿ ಎಂತಹದ್ದಿತ್ತೆಂದರೆ ಜನರು ಕೇವಲ ಒಂದು ಸ್ಪರ್ಶಕ್ಕೆ ಅಳುತ್ತಿದ್ದರು. ಈಗ ಹೊರಗಿನ ಜಗತ್ತಿನೊಂದಿಗೂ ಅವರ ನೇರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿತ್ತು ಮತ್ತು ಪ್ರತಿಯೊಂದು ನಿರ್ಧಾರ ಹಾಗೂ ಯೋಜನೆಯು ಶೀಲಾರ ಕೈಗೆ ಹೋಯಿತು. ತಾವು ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿರುವ ವ್ಯಕ್ತಿಯೇ ಒಂದು ದಿನ ತಮ್ಮ ಜೀವನದ ಅತಿ ದೊಡ್ಡ ತಪ್ಪು ಎಂದು ಸಾಬೀತಲಾಗಲಿದ್ದಾಳೆ ಎಂದು ಅಂದಾಜು ಕೂಡ ಓಶೋ ಅವರಿಗಿರಲಿಲ್ಲ. 1981ರಲ್ಲಿ ಅಮೆರಿಕದ ಒರೆಗಾನ್ ರಾಜ್ಯದ ವಾಸ್ಕೋ ಕೌಂಟಿಯ ಮರುಭೂಮಿ ಪ್ರದೇಶದಲ್ಲಿ 64,229 ಎಕರೆ ವಿಸ್ತೀರ್ಣದ ಬಿಗ್ ಮಡ್ಡಿ ರಾಂಚ್ ಅನ್ನು $5.75 ಮಿಲಿಯನ್ ಬೆಲೆಗೆ ಖರೀದಿಸಲಾಯಿತು. ಇದು ಓಶೋ ಅವರ ಹೊಸ ನಿವಾಸವಾಗಿತ್ತು. ಅಲ್ಲಿ ಅವರ ಹಿಂದೆ ಸಾವಿರಾರು ಸನ್ಯಾಸಿಗಳು ಬಂದು ವಾಸಿಸಲು ಪ್ರಾರಂಭಿಸಿದರು. ಈ ಸ್ಥಳಕ್ಕೆ ರಜನೀಶ್ಪುರಂ ಎಂದು ಹೆಸರಿಡಲಾಯಿತು. ಸನ್ಯಾಸಿಗಳು ಹಗಲಿರುಳು ಕೆಲಸ ಮಾಡಿ ಪ್ರಾರಂಭಿಸಿದರು ಮತ್ತು ಅಲ್ಪ ಸಮಯದಲ್ಲಿ ಅಲ್ಲಿ ಒಂದು ಇಡೀ ನಗರವೇ ನಿರ್ಮಾಣವಾಯಿತು. ಅಲ್ಲಿ ವಿಮಾನ ನಿಲ್ದಾಣ, ಮಾಲ್, ಪಿಜ್ಜಾ ಪಾರ್ಲರ್, ಡಿಸ್ಕೋ, ಪುಸ್ತಕದ ಮಳಿಗೆಗಳು, ಬ್ಯಾಂಕ್, ಆಸ್ಪತ್ರೆ, ಶಾಲೆ, ಸ್ಮಶಾನ, ಸೋಲಾರ್ ಪ್ಲಾಂಟ್, ಮರುಬಳಕೆ ಘಟಕ, ಕೃತಕ ಕೆರೆಗಳು ಎಲ್ಲವನ್ನೂ ನಿರ್ಮಿಸಲಾಯಿತು. ಇದು ನಿಜಕ್ಕೂ ಆಶ್ಚರ್ಯಕರ ವಿಷಯವಾಗಿತ್ತು. ಭಾರತದ ಒಬ್ಬ ಆಧ್ಯಾತ್ಮಿಕ ಗುರು ಅಮೆರಿಕದಲ್ಲಿ ಒಂದು ಇಡೀ ನಗರವನ್ನೇ ಸ್ಥಾಪಿಸಿದ್ದರು ಮತ್ತು ಅಲ್ಲಿ ವಾಸಿಸುವ ಅವರ ಸನ್ಯಾಸಿಗಳು ಹೆಚ್ಚಾಗಿ ಅಮೆರಿಕನ್ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳವರೇ ಆಗಿದ್ದರು. ಇಲ್ಲಿ ಅವರ ಸಾವಿರಾರು ಸನ್ಯಾಸಿಗಳಲ್ಲಿ ವಿನೋದ್ ಖನ್ನಾ ಕೂಡ ಸೇರಿದ್ದರು. ಅವರು ಇಲ್ಲಿ ತೋಟದ ಕೆಲಸಗಾರರಾಗಿದ್ದರು. ರಜನೀಶ್ಪುರಂ ಆ ಸಮಯದಲ್ಲಿ ಅಮೆರಿಕದ ಅತಿ ದೊಡ್ಡ ಕಮ್ಯೂನ್ ಆಗಿತ್ತು. ಓಶೋ ಪ್ರತಿದಿನ ಬೆಳಗ್ಗೆ ತಮ್ಮ ರೋಲ್ಸ್ ರಾಯ್ಸ್ ಕಾರಿನಲ್ಲಿ ನಿಧಾನವಾಗಿ ಡ್ರೈವ್ ಹೊರಡುತ್ತಿದ್ದರು ಮತ್ತು ಸಾವಿರಾರು ಸನ್ಯಾಸಿಗಳು ಎರಡೂ ಕಡೆ ಸಾಲಾಗಿ ನಿಂತು ನೃತ್ಯ ಮಾಡುತ್ತಿದ್ದರು. ಓಶೋ ಅವರ ಬಳಿ ಒಟ್ಟು 93 ರೋಲ್ಸ್ ರಾಯ್ಸ್ ಕಾರುಗಳಿದ್ದವು. ಅವುಗಳನ್ನು ಅವರ ಶ್ರೀಮಂತ ಅನುಯಾಯಿಗಳು ಅವರಿಗೆ ಉಡುಗೊರೆಯಾಗಿ ನೀಡಿದ್ದರು. ಓಶೋ ಅವರು ವರ್ಷದ ಪ್ರತಿದಿನ ಹೊಸ ರೋಲ್ಸ್ ರಾಯ್ಸ್ ನಲ್ಲಿ ಕುಳಿತುಕೊಳ್ಳಲು ಕನಿಷ್ಠ 365 ರೋಲ್ಸ್ ರಾಯ್ಸ್ ಕಾರುಗಳನ್ನು ಹೊಂದಿರಬೇಕೆಂದು ಅವರ ಅನುಯಾಯಿಗಳು ಬಯಸಿದ್ದರು. ಓಶೋ ಅವರ ಜನಪ್ರಿಯತೆಯಿಂದಾಗಿ ಸುತ್ತಮುತ್ತಲಿನ ಜನರು ಮತ್ತು ಸ್ವತಃ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಕೂಡ ಗಾಬರಿಯಾಗಿಕೊಂಡಿದ್ದರು. ಇದಕ್ಕೆ ಒಂದು ಕಾರಣವೆಂದರೆ ಓಶೋ ಅವರು ಬಹಿರಂಗವಾಗಿ ಕ್ರೈಸ್ತ ಧರ್ಮದ ಮೇಲೆ ದಾಳಿ ಮಾಡುತ್ತಿದ್ದರು ಮತ್ತು ಪ್ರಜಾಪ್ರಭುತ್ವವನ್ನು ಟೀಕಿಸುತ್ತಿದ್ದರು. ಆದರೆ ಇನ್ನೊಂದು ಕಾರಣ ಇದಕ್ಕಿಂತ ಹೆಚ್ಚಾಗಿ ಕಾಡುತ್ತಿತ್ತು. ವಾಸ್ತವವಾಗಿ 1978ರಲ್ಲಿ ಗಯಾನದ ಜಾನ್ಸ್ ಟೌನ್ ನಲ್ಲಿ ಜಿಮ್ ಜೋನ್ಸ್ ಪೀಪಲ್ಸ್ ಟೆಂಟ್ ಕಲ್ಟ್ ನಲ್ಲಿ ಕೂಡ ಇದೇ ರೀತಿ ಜನರು ಇದ್ದಕ್ಕಿದ್ದಂತೆ ಸೇರಲು ಪ್ರಾರಂಭಿಸಿದರು. ಅವರು ಜಿಮ್ ಜೋನ್ಸ್ ನನ್ನು ದೇವರೆಂದು ಪೂಜಿಸುತ್ತಿದ್ದರು. ಅಲ್ಲಿ ಜನರ ಮೇಲೆ ಅನೇಕ ರೀತಿಯ ದೌರ್ಜನ್ಯಗಳು ನಡೆಯುತ್ತಿದ್ದವು. ಆದ್ದರಿಂದ ಸರ್ಕಾರವು ಅದರ ವಿರುದ್ಧ ಕ್ರಮ ಕೈಗೊಳ್ಳಲು ಯೋಜಿಸಿತು. ಆದರೆ ಇದಕ್ಕೂ ಮೊದಲು ಒಂದು ದಿನ ಜಿಮ್ ಜೋನ್ಸ್ ಒಂದು ಸೂಚನೆಯ ಮೇರೆಗೆ ಅಲ್ಲಿ 918 ಜನರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡರು. ಅದರಲ್ಲಿ ಸುಮಾರು 300 ಮಕ್ಕಳು ಸೇರಿದ್ದರು. ಆ ಸಾಮೂಹಿಕ ಆತ್ಮಹತ್ಯೆ ಕಾಂಡ ಅಮೆರಿಕದ ಹೃದಯದಲ್ಲಿ ಇಂದು ಒಂದು ಗಾಯದಂತಿದೆ. ರಜನೀಶ್ಪುರಂ ಕೂಡ ಎರಡನೇ ಜಾನ್ಸ್ ಟೌನ್ ಆಗಬಾರದು ಎಂಬ ಭಯ ಅಮೆರಿಕ ಸರ್ಕಾರಕ್ಕೆ ಇತ್ತು. ಆದ್ದರಿಂದ ಅವರು ಮೊದಲಿನಿಂದಲೂ ಓಶೋ ಅವರನ್ನು ದೇಶದಿಂದ ಹೊರಹಾಕಲು ಬಯಸಿದ್ದರು. ಆದರೆ ಓಶೋ ಅವರ ಸನ್ಯಾಸಿಗಳು ಕಾನೂನಿನ ಪೇಚಾಟಗಳನ್ನು ಎಷ್ಟು ಸಮರ್ಥವಾಗಿ ಬಳಸಿಕೊಂಡರೆಂದರೆ ರಜನೀಶ್ಪುರಂ ಒಂದು ರೀತಿಯ ಭದ್ರಕೋಟೆಯಾಗಿ ಬದಲಾಯಿತು. ಆದರೆ ಸಂಘರ್ಷ ಇಲ್ಲಿಗೆ ಕೊನೆಗೊಳ್ಳಲಿಲ್ಲ. 1984ರಲ್ಲಿ ಒರೆಗಾನ್ನ ವಾಸ್ಕೋ ಕೌಂಟಿಯಲ್ಲಿ ಚುನಾವಣೆಗಳು ನಡೆಯಬೇಕಿತ್ತು ಮತ್ತು ಇಲ್ಲಿಂದಲೇ ಈ ಕಥೆಯ ಅತ್ಯಂತ ಕರಾಳ ಅಧ್ಯಾಯ ಪ್ರಾರಂಭವಾಯಿತು. ಓಶೋ ಅವರು ಮೌನ ವ್ರತದಲ್ಲಿದ್ದ ಕಾರಣ ರಜನೀಶ್ಪುರಂನ ಸಂಪೂರ್ಣ ಜವಾಬ್ದಾರಿ ಮಾ ಆನಂದ ಶೀಲಾರ ಕೈಯಲ್ಲಿತ್ತು ಮತ್ತು ಅವರು ವಾಸ್ಕೋ ಕೌಂಟಿ ಚುನಾವಣೆಯನ್ನು ಗೆಲ್ಲಲು ಬಯಸಿದ್ದರು. ಇದರಿಂದಾಗಿ ಆಡಳಿತದ ಎಲ್ಲಾ ನಿರ್ಧಾರಗಳು ತಮ್ಮ ಕೈಗೆ ಬರಲಿ ಎಂಬುದು ಅವರ ಆಶಯವಾಗಿತ್ತು. ಆದ್ದರಿಂದ ಶೀಲಾರ ಸೂಚನೆಯಂತೆ ಅಮೆರಿಕದ ವಿವಿಧ ನಗರಗಳಲ್ಲಿ ಸಾವಿರಾರು ವಸತಿಹೀನ ಜನರನ್ನು ತಂದು ರಜನೀಶ್ಪುರಂನಲ್ಲಿ ವಾಸ ಮಾಡಿಸಲಾಯಿತು. ಇದರಿಂದಾಗಿ ಅವರನ್ನು ಮತದಾರರನ್ನಾಗಿ ಮಾಡಿ ಚುನಾವಣೆ ಗೆಲ್ಲಬಹುದು ಎಂದು ಯೋಚಿಸಲಾಯಿತು. ಕೆಲವೇ ವಾರಗಳಲ್ಲಿ ರಜನೀಶ್ಪುರಂನಲ್ಲಿ 3,000ಕ್ಕೂ ಹೆಚ್ಚು ಹೊಸ ಮತದಾರರು ಸಿದ್ಧರಾದರು. ಆದರೆ ಸ್ಥಳೀಯ ಜನರು ಇದನ್ನು ತಮ್ಮ ವಿರುದ್ಧದ ಪಿತೂರಿ ಎಂದು ಪರಿಗಣಿಸಿ ನ್ಯಾಯಾಲಯದ ಮೊರೆ ಹೋದರು. ಹೆಚ್ಚುತ್ತಿರುವ ವಿರೋಧ ಮತ್ತು ಕಾನೂನು ಪೇಚಾಟಗಳನ್ನು ಕಂಡು ಶೀಲಾ ಹಿಂದೆ ಸರಿದರು ಮತ್ತು ಆ ವಸತಿಹೀನರನ್ನು ಮರಳಿ ರಸ್ತೆಗಳಿಗೆ ಬಿಟ್ಟು ಬಂದರು. ಈ ಸೋಲು ಶೀಲಾರೊಳಗೆ ಕೋಪವಾಗಿ ಬದಲಾಯಿತು ಮತ್ತು ಅವರು ಅದರ ಸೇಡು ತೀರಿಸಿಕೊಳ್ಳಲು ಬಯಸಿದರು. 1984ರ ಚುನಾವಣೆಯ ಸಮಯದಲ್ಲಿ ಡಲ್ಲಾಸ್ ನಗರದ ಅನೇಕ ರೆಸ್ಟೋರೆಂಟ್ಗಳ ಸಲಾಡ್ ಬಾರ್ಗಳಲ್ಲಿ ಗುಪ್ತವಾಗಿ ಶೀಲಾ ಮತ್ತು ಅವರ ಗುಂಪು ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾವನ್ನು ಬೆರೆಸಿತು. ಇದರಿಂದಾಗಿ ಜನರು ಅನಾರೋಗ್ಯಕ್ಕೀಡಾಗಿ ಮತದಾನ ಮಾಡಬಾರದು ಎಂಬುದು ಅವರ ಉದ್ದೇಶವಾಗಿತ್ತು. ಇದರಿಂದ 750ಕ್ಕೂ ಹೆಚ್ಚು ಜನರು ಅನಾರೋಗ್ಯಕ್ಕೀಡಾದರು. ಇದು ಅಮೆರಿಕದ
ಮೊದಲ ದೃಢೀಕೃತ ಬಯೋಟೆರರ್ ಅಟ್ಯಾಕ್ ಆಗಿತ್ತು. ಆದರೆ ಸಂಚುಗಳು ಇಲ್ಲಿಗೆ ನಿಲ್ಲಲಿಲ್ಲ. ಅವರು ಸ್ಥಳೀಯ ಅಧಿಕಾರಿಗಳು ಮತ್ತು ಅಮೆರಿಕದ ಅಟಾರ್ನಿಗೆ ವಿಷ ನೀಡಿ ಕೊಲ್ಲಲು ಸಹ ಪ್ರಯತ್ನಿಸಿದರು. ಈ ರೀತಿಯಾಗಿ ಓಶೋ ಅವರ ಕನಸಿನ ಸ್ಥಳವು ಒಂದು ಕಾಲದಲ್ಲಿ ಧ್ಯಾನ ಮತ್ತು ಶಾಂತಿಯ ಕೇಂದ್ರವೆಂದು ಪರಿಗಣಿಸಲ್ಪಟ್ಟಿದ್ದು ಈಗ ಅಂತಾರಾಷ್ಟ್ರೀಯ ಪಿತೂರಿಗಳು ಮತ್ತು ಅಪರಾಧದ ದೊಡ್ಡ ಅಡ್ಡೆಯಾಗಿ ಬದಲಾಗಿತ್ತು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಓಶೋ ಅವರಿಗೆ ಈ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅವರು ಕಳೆದ 3-4 ವರ್ಷಗಳಿಂದ ಮೌನದಲ್ಲಿದ್ದರು ಮತ್ತು ಎಲ್ಲಾ ಆಡಳಿತ ಶೀಲಾರ ಕೈಯಲ್ಲಿತ್ತು. 1985ರ ವೇಳೆಗೆ ಶೀಲಾ ಎಷ್ಟು ಶಕ್ತಿಶಾಲಿಯಾಗಿದ್ದರೆಂದರೆ ಅವರ ವಿರುದ್ಧ ಯಾರೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ಓಶೋ ಅವರಿಗೆ ಎಲ್ಲವೂ ತಿಳಿದಿದೆ ಎಂದು ಸಂಶಯ ಬಂದಾಗ ಅವರು ಓಶೋ ಅವರ ಅನೇಕ ಆಪ್ತರಿಗೆ ವಿಷ ನೀಡಲು ಪ್ರಯತ್ನಿಸಿದರು ಮತ್ತು ನಂತರ ಸೆಪ್ಟೆಂಬರ್ 13, 1985ರ ರಾತ್ರಿ ಶೀಲಾ ಮತ್ತು ಅವರ ಸಂಪೂರ್ಣ ಗುಂಪು ಗುಪ್ತವಾಗಿ ಅಮೆರಿಕ ಬಿಟ್ಟು ಯುರೋಪ್ಗೆ ಓಡಿ ಹೋದರು. ಮರುದಿನ ಬೆಳಗ್ಗೆ ಸೆಪ್ಟೆಂಬರ್ 14, 1985ರಂದು ರಜನೀಶ್ಪುರಂನಲ್ಲಿ ಒಂದು ವಿಚಿತ್ರ ಮೌನವಿತ್ತು. 3 ವರ್ಷಗಳ ಮೌನದ ನಂತರ ಓಶೋ ಮೊದಲ ಬಾರಿಗೆ ಮಾತನಾಡಿದರು. ಬುದ್ಧ ಹಾಲ್ನಲ್ಲಿ ಸಾವಿರಾರು ಸನ್ಯಾಸಿಗಳು ಕುಳಿತಿದ್ದರು. ಎಲ್ಲರ ಕಣ್ಣಲ್ಲಿ ನೀರು ಮತ್ತು ಹೃದಯದಲ್ಲಿ ಭಯವಿತ್ತು. ಇದರ ನಂತರ ಓಶೋ ಪತ್ರಿಕಾಗೋಷ್ಠಿ ಕರೆದು, ನಾನು ಶೀಲಾರ ಮೇಲೆ ಕುರುಡು ನಂಬಿಕೆ ಇಟ್ಟಿದ್ದೆ, ಆದರೆ ಆಕೆ ನನ್ನ ಹೆಸರನ್ನು ದುರುಪಯೋಗ ಪಡಿಸಿಕೊಂಡಿದ್ದಾಳೆ ಎಂದು ಹೇಳಿದರು. ಇದರ ಜೊತೆಗೆ ಅವರು ಶೀಲಾರ ಮೇಲೆ ಬಯೋಟೆರರಿಸಂ, ಕೊಲೆ ಯತ್ನ, ಅಕ್ರಮ ವೈರ್ ಟ್ಯಾಪಿಂಗ್, ಇಮಿಗ್ರೇಷನ್ ಫ್ರಾಡ್ ನಂತಹ ಅನೇಕ ಆರೋಪಗಳನ್ನು ಮಾಡಿದರು. ಓಶೋ ಇವೆಲ್ಲವುಗಳಿಂದ ದುಃಖಿತರಾಗಿದ್ದರು ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಅವರು ಅಮೆರಿಕ ಬಿಡುವ ನಿರ್ಧಾರ ಮಾಡಿದರು. ಅಕ್ಟೋಬರ್ 28, 1985ರ ರಾತ್ರಿ ಓಶೋ ಮತ್ತು ಅವರ ಕೆಲವು ಆಪ್ತರು ತಮ್ಮ ಖಾಸಗಿ ಜೆಟ್ನಲ್ಲಿ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಜೆಟ್ ಹಾರಾಟ ನಡೆಸಿದ ಕೂಡಲೇ ಅಮೆರಿಕದ ಫೈಟರ್ ಜೆಟ್ಗಳು ಅದನ್ನು 4 ಕಡೆಯಿಂದ ಸುತ್ತುವರಿಯುತ್ತವೆ. ಓಶೋ ಅವರಿಗೆ ಬಂಧಿಸಿ 12 ದಿನಗಳ ಕಾಲ ಜೈಲಿನಡಲಾಯಿತು. ಒಂದು ಕಾಲದಲ್ಲಿ ಸಾವಿರಾರು ಜನರು ಯಾರ ಮುಂದೆ ಕುಣಿಯುತ್ತಿದ್ದರೋ ಆ ವ್ಯಕ್ತಿ ಇಂದು ಕೈಕೋಳ ತೊಟ್ಟು ಕೈದಿಯಂತೆ ಅಸಹಾಯಕನಾಗಿದ್ದರು. ಇದರ ನಂತರ ಅಮೆರಿಕದ ಅಧಿಕಾರಿಗಳು ಅವರನ್ನು $4 ಲಕ್ಷ ದಂಡ ಸಂಪಾದಿಸಬೇಕು ಮತ್ತು ಮುಂದಿನ 10 ವರ್ಷಗಳವರೆಗೆ ಅಮೆರಿಕಕ್ಕೆ ಕಾಲಿಡಬಾರದು ಎಂಬ ಷರತ್ತಿನ ಮೇಲೆ ಬಿಡುಗಡೆ ಮಾಡಿದರು. ರಜನೀಶ್ಪುರಂ ನಾಶವಾಯಿತು. ವಿಮಾನ ನಿಲ್ದಾಣ, ಮಾಲ್, ಡಿಸ್ಕೋ, ಕೆರೆ, ಸೋಲಾರ್ ಪ್ಲಾಂಟ್ ಎಲ್ಲವೂ ಇದ್ದ ಸ್ಥಳ ಹರಾಜಾಯಿತು. ಅವರ 93 ರೋಲ್ಸ್ ರಾಯ್ಸ್ ಕಾರುಗಳು ಮಾರಾಟವಾದವು ಮತ್ತು 7,000 ಸನ್ಯಾಸಿಗಳು ರಾತ್ರೋರಾತ್ರಿ ಬೀದಿಗೆ ಬಂದರು. ಅಮೆರಿಕ ಅವರನ್ನು ಅನ್ವಾಂಟೆಡ್ ಫಾರಿನರ್ ಎಂದು ಘೋಷಿಸಿತು ಮತ್ತು ವಿಶ್ವದ ಹೆಚ್ಚಿನ ದೇಶಗಳಿಗೆ ಈ ವ್ಯಕ್ತಿಗೆ ಆಶ್ರಯ ನೀಡಬೇಡಿ ಎಂದು ಎಚ್ಚರಿಕೆ ಕಳುಹಿಸಿತು. ಇದರ ಪರಿಣಾಮವಾಗಿ ಓಶೋ ಅವರನ್ನು 21 ದೇಶಗಳು ತಮ್ಮ ದೇಶಕ್ಕೆ ಪ್ರವೇಶಿಸದಂತೆ ತಡೆದವು. 1986ರಲ್ಲಿ ಓಶೋ ಅವರು ಗ್ರೀಸ್ನ ಕ್ರೀಟ್ ಐಲ್ಯಾಂಡ್ನಲ್ಲಿ ಒಂದು ಸಣ್ಣ ವಿಲ್ಲಾ ತೆಗೆದುಕೊಂಡು ಅಲ್ಲಿ ಕೆಲವು ಪ್ರವಚನಗಳನ್ನು ನೀಡಿದರು. ಆದರೆ 3 ವಾರ ಕಳೆಯುವ ಮೊದಲೇ ಗ್ರೀಕ್ ಆರ್ಥೋಡಾಕ್ಸ್ ಚರ್ಚ್ ಗದ್ದಲ ಎಬ್ಬಿಸಿತು. ಸರ್ಕಾರವು ಅವರ ಗುಂಪಿಗೆ 24 ಗಂಟೆಗಳಲ್ಲಿ ದೇಶ ಬಿಡುವಂತೆ ಆದೇಶ ನೀಡಿತು. ಇದರ ನಂತರ ಅವರು ಯುರೋಪ್ ಅನೇಕ ದೇಶಗಳಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಿಸಿದರು. ಆದರೆ ಪ್ರತಿ ಕಡೆಯೂ ಅದೇ ಕತೆ. ಅಮೆರಿಕದ ಭಯದಿಂದ ಕೆಲವರು ಅನುಮತಿ ನೀಡುತ್ತಿರಲಿಲ್ಲವಾದರೆ ಇನ್ನೂ ಕೆಲವರು ಧರ್ಮಗುರುಗಳ ಒತ್ತಡದಿಂದಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಾರಾಟ ನಡೆಸುತ್ತಿರುವಾಗ ಓಶೋ ಒಮ್ಮೆ ಹೇಳಿದರು, ನನ್ನನ್ನು ಜೀವಂತವಾಗಿ ಶಿಲುಬೆಗೇರಿಸಲಾಗುತ್ತಿದೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಓಶೋ ಮತ್ತೆ ಭಾರತದತ್ತ ಮುಖ ಮಾಡಬೇಕಾಯಿತು. ಜನವರಿ 4, 1987ರ ಬೆಳಗ್ಗೆ ಓಶೋ ಪುಣೆಯ ತಮ್ಮ ಆಶ್ರಮಕ್ಕೆ ಕಾಲಿಟ್ಟಾಗ ಅವರ ಸಾವಿರಾರು ಅನುಯಾಯಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 1987ರಿಂದ 90ರ ನಡುವೆ ವರ್ಷಗಳು ಅವರ ಜೀವನದ ಅತ್ಯಂತ ಶಾಂತ, ಆಳವಾದ ಮತ್ತು ನೋವಿನ ವರ್ಷಗಳಾಗಿದ್ದವು. ಪ್ರತಿದಿನ ಬೆಳಗ್ಗೆ ಅವರು ಪ್ರವಚನ ನೀಡುತ್ತಿದ್ದರು. ಆದರೆ ಈಗ ಧ್ವನಿ ದುರ್ಬಲವಾಗಿತ್ತು, ದೇಹ ಜರ್ಜರಿತವಾಗಿತ್ತು ಮತ್ತು ಮೊದಲಿನಂತಹ ಉತ್ಸಾಹವಿರಲಿಲ್ಲ. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿತ್ತು. ಅವರು ಅಮೆರಿಕದ ಜೈಲಿನಲ್ಲಿ ತಮಗೆ ಥಾಲಿಯಂ ವಿಷ ನೀಡಲಾಗಿದೆ, ಅದರಿಂದಾಗಿ ತಾವು ಬಹಳ ಬೇಗ ಮುಪ್ಪಾಗುತ್ತಿದ್ದೇವೆ ಎಂದು ಪದೇ ಪದೇ ಅಮೆರಿಕ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದ್ದರು. ಆಸಕ್ತಿದಾಯಕ ವಿಷಯವೆಂದರೆ ಇಂದು ಅವರನ್ನು ಯಾವ ಓಶೋ ಹೆಸರಿಂದ ಕರೆಯಲಾಗುತ್ತಿದೆಯೋ ಅದನ್ನು ಅವರು ತಮ್ಮ ಸಾವಿಗೆ ಕೇವಲ 1 ವರ್ಷ ಮೊದಲು ಅಳವಡಿಸಿಕೊಂಡಿದ್ದರು. ಇದರ ನಂತರ ಜನವರಿ 19, 1990ರ ಸಂಜೆ 5 ಗಂಟೆಗೆ ಅವರು ತಮ್ಮ ಸನ್ಯಾಸಿಗಳಿಗೆ ಕಿರುನಗು ಬೀರುತ್ತಾ ನಿಧಾನವಾಗಿ, ನಾನು ನಿಮಗೆ ನನ್ನ ಕನಸನ್ನು ಬಿಟ್ಟು ಹೋಗುತ್ತಿದ್ದೇನೆ. ಇವು ಅವರ ಕೊನೆಯ ಮಾತುಗಳಾಗಿದ್ದವು ಮತ್ತು ಇದರ ನಂತರ ಕೇವಲ 58ನೇ ವಯಸ್ಸಿನಲ್ಲಿ ಜಗತ್ತನ್ನು ತರ್ಕದ ಅಳತೆ ಓಲಿನ ಮೇಲೆ ಪರೀಕ್ಷಿಸಿದ ವ್ಯಕ್ತಿ ಶಾಶ್ವತವಾಗಿ ಮೌನವಾದರು. ಅವರ ಅಂತ್ಯ ಸಂಸ್ಕಾರ ನಡೆಯಿತು ಮತ್ತು ಓಶೋ ಬಯಸಿದಂತೆ ಅವರ ಸಾವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅವರ ಆಶ್ರಮದಲ್ಲಿ ಇಡೀ ರಾತ್ರಿ ನೃತ್ಯ ಮತ್ತು ಹಾಡುಗಳಿದ್ದವು ಮತ್ತು ಸನ್ಯಾಸಿಗಳು ಒಟ್ಟಾಗಿ ಸೇರಿ ತಮ್ಮ ಗುರುವಿನ ನೆನಪಿನಲ್ಲಿ ಡೈನಮಿಕ್ ಮೆಡಿಟೇಷನ್ ಮಾಡಿದರು. ಆದರೆ ಓಶೋ ಅವರ ಸಾವಿನ ಹಿಂದೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡವು. ಓಶೋ ಅವರ ಡೆತ್ ಸರ್ಟಿಫಿಕೇಟ್ ತಯಾರಿಸಿದ ಡಾಕ್ಟರ್ ಗೋಕುಲ್ ಗೋಕಾನಿ ಅವರು ನಂತರ ತಮಗೆ ತಪ್ಪು ಮಾಹಿತಿ ನೀಡಿ ಸಹಿ ಮಾಡಿಸಿಕೊಳ್ಳಲಾಗಿತ್ತು ಮತ್ತು ಓಶೋ ಶಿಷ್ಯರು ಸಾವಿಗೆ ಕಾರಣ ಹೃದಯಾಘಾತ ಎಂದು ಬರೆಯುವಂತೆ ಒತ್ತಡ ಹೇರಿದ್ದರು ಎಂದು ತಿಳಿಸಿದರು. ಅಷ್ಟೇ ಅಲ್ಲ, ಅವರ ತಾಯಿಗೂ ಅವರ ಸಾವಿನ ಸುದ್ದಿ ತಡವಾಗಿ ನೀಡಲಾಗಿತ್ತು ಮತ್ತು ಅವರು ದೀರ್ಘಕಾಲದವರೆಗೆ ಮಗನೇ, ಅವರು ನಿನ್ನನ್ನು ಕೊಂದು ಬಿಟ್ಟರು ಎಂದು ಹೇಳುತ್ತಿದ್ದರು. ಈ ರೀತಿಯಾಗಿ ಓಶೋ ಅವರ ಜೀವನದಂತೆ ಅವರ ಸಾವು ರಹಸ್ಯಗಳಿಂದ ಆವೃತವಾಗಿ ಉಳಿಯಿತು. ಇಂದು ಕೂಡ ಅವರ ಸಮಾಧಿಯ ಮೇಲೆ
ಓಶೋ ಅವರು ಎಂದಿಗೂ ಜನಿಸಲಿಲ್ಲ, ಎಂದಿಗೂ ಸಾಯಲಿಲ್ಲ, ಈ ಭೂಮಿಯ ಪ್ರವಾಸ ಮಾಡಿದರು ಎಂದು ಬರೆಯಲಾಗಿದೆ. ಇಂದು 36 ವರ್ಷಗಳ ನಂತರವೂ ಓಶೋ ಅವರ ಜನಪ್ರಿಯತೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಅವರ ಹಳೆಯ ವಿಡಿಯೋಗಳು ಇಂದು ಕೂಡ ಕೋಟ್ಯಂತರ ಬಾರಿ ವೀಕ್ಷಿಸಲ್ಪಡುತ್ತವೆ ಮತ್ತು ಅವರ ಪುಸ್ತಕಗಳು ಇಂದಿಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಮಾರಾಟವಾಗುತ್ತವೆ. ಕೆಲವು ಜನರು ಅವರನ್ನು 20ನೇ ಶತಮಾನದ ಅತಿದೊಡ್ಡ ಆಧ್ಯಾತ್ಮಿಕ ಗುರು ಎಂದು ಪರಿಗಣಿಸಿದರೆ, ಇನ್ನು ಕೆಲವು ಜನರು ಅವರನ್ನು ಸಾಮಾಜಿಕ ನಿಯಮಗಳನ್ನು ಮುರಿಯುವ ಒಬ್ಬ ವಂಚಕ ಎಂದು ನೋಡುತ್ತಾರೆ ಮತ್ತು ಅವರನ್ನು ಸಂಭೋಗ ಗುರು ಎಂದು ಕರೆಯುತ್ತಾರೆ. ನೀವು ಓಶೋ ಅವರನ್ನು ಯಾವ ದೃಷ್ಟಿಕೋನದಿಂದ ನೋಡುತ್ತೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.